ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಅಭಿಷೇಕ್ ಇದ್ದಾರೆ. ಗ್ರೇಟ್ ಟಾಪಿಕ್ ಟು ಟಾಕ್ ಅಬೌಟ್, ಎಸ್ಪೆಷಲಿ ಇವತ್ತಿನ ಜೆನ್ಸಿಗೆ. ನಮಗೆ ಸುಮಾರು ಜನ ಹೇಳಿದ್ದ ಒಂದು ಮಾತನ್ನ ನಾವು ಅದನ್ನ ಹಾಕಿದೀವಿ, ನಾಟಕ ಇಟ್ಟ ಮಾಡಬೇಡ ಹಾಳಾಗೋಗುತ್ತೆ ಅಂತ. ನೀವು ಐಕ್ಯಾಗ ಹೋಗಿದ್ದೀರಾ? ಐಕ್ಯಾಗ ಹೋದಾಗ ದೇ ಹ್ಯಾವ್ ಡಿಸೈನ್ ಲೈಟ್ಸ್ ಲೈಕ್ ಎ ಥಿಯೇಟರ್. ದಟ್ ಗೋಲ್ ಶುಡ್ ಬಿ ಅಚೀವಬಲ್. 2 ವರ್ಷದಲ್ಲಿ ಸದಾಶಿವ ನಗರ ಮನೆ ತಗೊಂಡ್ರೆ ಆಗೋದಿಲ್ಲ, ಅವ್ರಿಗೆ ಆಗಿರಲ್ಲ, ಇವ್ರಿಗೆ ಹಿಂಗ. ವಿ ಯೂಸ್ L&D, ಲರ್ನಿಂಗ್ ಅಂಡ್ ಡೆವಲಪ್ಮೆಂಟ್ ಇನ್ ಯೂಸಿಂಗ್ ಥಿಯೇಟರ್ ಇನ್ ಕಾರ್ಪೊರೇಟ್. ನಾವು 2014 ಅಲ್ಲಿ ಶುರು ಮಾಡಿದ್ವಿ. ಜನ ತುಂಬಾ ನಕ್ಕಿದ್ರು ವೆನ್ ವಿ ಸ್ಟಾರ್ಟೆಡ್ ಟೆಲಿಂಗ್ ದಟ್ ಯಾರು ಥಿಯೇಟರ್ ಉಪಯೋಗಿಸ್ಕೊಂಡು ಟ್ರೈನಿಂಗ್ ಮಾಡ್ತಾರಂತೆ, ಯಾರು ತಗೋತಾರೆ. we are now 2026. we are a 12-year-old very successfully running company. So at least let them live their life for a couple of years. They fail, it's okay. There are many opportunities. ಏನೋ ಆಗಲ್ಲ. They will obviously end up getting a job. ಅವ್ರು ಹೇಳೋರೆಲ್ಲ ದುಡ್ಡು ಮಾಡ್ಕೊಂಡಿರ್ತಾರೆ, ಸುಖವಾಗಿರ್ತಾರೆ. ಪಾಪ ಸಾಯೋರು ಯಾರೋ 4 ಜನ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಫೂರ್ತಿ, ಅ ಕ್ವಿಕ್ ಡೋಸ್ ಆಫ್ ಪಾಸಿಟಿವಿಟಿ ಅಂಡ್ ಇನ್ಸ್ಪಿರೇಷನ್. ಇವತ್ತು ಸ್ಫೂರ್ತಿನಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ನಾನು ನಿಮ್ ಜೊತೆ ತಗೊಂಡು ಬಂದಿದ್ದೀನಿ. ಯಾವ್ದ್ರ ಬಗ್ಗೆ ನಾವು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ? ನಾವ್ ಈಗಾಗ್ಲೇ ನೋಡ್ತಾ ಇದ್ದೀವಿ, ಇವತ್ತಿನ ಜನರೇಷನ್ ಮಕ್ಕಳು ಬೇರೆ ಬೇರೆ ಫೀಲ್ಡ್ ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅದರಲ್ಲಿ ಒಂದು ಪರ್ಫಾರ್ಮಿಂಗ್ ಆರ್ಟ್ಸ್, ಎಸ್ಪೆಷಲಿ ಥಿಯೇಟರ್ ಅಲ್ಲಿ. ಇವಾಗ ನಾವು ಥಿಯೇಟರ್ ಅಲ್ಲಿ ನಾವು ನಾಟಕಗಳನ್ನ ನೋಡೋದಿಕ್ಕೆ ಹೋದ್ರೆ ತುಂಬಾ ಜನ ಯಂಗ್ ಕ್ರೌಡ್ ನ ನಾವು ಗಮನಿಸ್ತಾ ಇದೀವಿ. ಹೌಸ್ಫುಲ್ ಶೋಸ್ಗಳು, ಪೇಯ್ಡ್ ಶೋಸ್ಗಳು ನಡೀತಾ ಇದೆ. ಅದು ತುಂಬಾ ಸಂತೋಷ ಕೊಡೋ ಅಂಥದ್ದು. ಆದ್ರೆ ಈ ಒಂದು ಪರ್ಫಾರ್ಮಿಂಗ್ ಆರ್ಟ್ಸ್ ನಲ್ಲಿ ನಮಗೆ ಯಾವ ತರ ಆಪರ್ಚುನಿಟೀಸ್ ಇದೆ, ಸಸ್ಟೈನಬಲ್. ಅದ್ರ ಜೊತೆಗೆ ನಾವು ತಿಳ್ಕೊಳ್ಬೇಕಾಗಿರೋದು, ಬರೀ ಪ್ಯಾಷನ್ ಇದ್ರೆ ಸಾಲದು, ಅದನ್ನ ಪ್ರೊಫೆಷನ್ ಆಗಿ ಹೆಂಗೆ ಕಂಡುಕೊಳ್ಳೋದು ಅನ್ನೋದನ್ನ ಇವತ್ತು ಇಲ್ಲಿ ನಾನು ತಿಳಿಸ್ಕೊಡೋದಿಕ್ಕೆ ಇವತ್ತು ನಮ್ಮ ಜೊತೆ ಇರುವಂತಹ ಗೆಸ್ಟ್ ಅಭಿಷೇಕ್ ಅಯ್ಯಂಗಾರ್ ಅವರು, ಕೋ-ಫೌಂಡರ್ ಆಫ್ ವಿ ಮೂವ್ ಥಿಯೇಟರ್. ನೀವೀಗಾಗ್ಲೇ ಒಂದ್ಸಲ ಸ್ಫೂರ್ತಿನಲ್ಲಿ ಅವರ ಒಂದು ಜರ್ನಿ ಬಗ್ಗೆ ನಮ್ ಜೊತೆ ಶೇರ್ ಮಾಡಿದ್ದಾರೆ. ಅದು ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ನೀವು ನೋಡಿಲ್ಲ ಅಂತಂದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ಅಭಿಷೇಕ್ ಅಯ್ಯಂಗಾರ್ ಅವರು ವಿ ಮೂವ್ ಥಿಯೇಟರ್ ಕಂಪನಿನ ನಡೆಸೋದ್ರ ಜೊತೆಗೆ ಬಹಳ ಒಳ್ಳೆಯ ಸಿನಿಮಾಗಳಿಗೆ ಕತೆಗಳನ್ನ ಕೊಟ್ಟಿದ್ದಾರೆ. ಮುಂದಿನ ನಿಲ್ದಾಣ, ಬ್ರಾಹ್ಮಿ ಅಂತಹ ಒಳ್ಳೆಯ ಕತೆನ ಸಿನಿಮಾ ರಂಗಕ್ಕೆ ಅವರು ಬರೆದಿದ್ದಾರೆ. ಇವತ್ತು ನಮ್ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ, ಆಪರ್ಚುನಿಟೀಸ್ ನ ತಿಳ್ಕೊಳ್ಳೋಣ, ನಾವು ಪೇರೆಂಟ್ಸು ಮಕ್ಕಳಿಗೆ ಹೇಗ್ ಸಪೋರ್ಟ್ ಮಾಡಬಹುದು ಈ ವಿಷಯದಲ್ಲಿ ಅನ್ನೋದ್ರ ಬಗ್ಗೆನೂ ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ಸ್ ಅ ಲಾಟ್. ಬಹಳ ಖುಷಿ ಆಯ್ತು. ಬಹಳ ದಿನ ಆದ್ಮೇಲೆ ವಾಪಸ್ಸು ನಿಮ್ ಜೊತೆ ಮಾತಾಡೋದಕ್ಕೆ ಒಂದು ಸಮಯ ಸಿಕ್ತು. ಅಫ್ಕೋರ್ಸ್ ನಿಮ್ ಇಂಟ್ರೊಡಕ್ಷನ್ ಕೇಳ್ತಿದ್ದೆ. ಇಟ್ಸ್ ಅ ಗ್ರೇಟ್ ಟಾಪಿಕ್ ಟು ಟಾಕ್ ಅಬೌಟ್, ಎಸ್ಪೆಷಲಿ ಇವತ್ತಿನ ಜೆನ್ಸಿಗೆ. ನೌ ದಟ್ ಇವಾಗ 10th ಸೆಕೆಂಡ್ PUC ಎಲ್ಲ ರೀತಿಯಾದ ಒಂದು ಎಕ್ಸಾಮ್ ಮುಗ್ದಿದೆ. ಸೊ ವಾಟ್ ದೇ ಕ್ಯಾನ್ ಡೂ, ಬೇರೆ ಬೇರೆ ಆಪರ್ಚುನಿಟೀಸ್ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಡೆಫಿನೆಟ್ಲಿ ಅ ಬೆಟರ್ ಪ್ಲಾಟ್ಫಾರ್ಮ್ ಟು ಟಾಕ್ ಅಬೌಟ್ ಅಂತ ಅನ್ಸುತ್ತೆ. ಓಕೆ, ನಾನು ಬೇಕಾದಷ್ಟು ಪ್ರಶ್ನೆಗಳು ಇಟ್ಕೊಂಡು ಬಂದಿದ್ದೆ. ಆದ್ರೆ ಇಲ್ಲಿ ಈ ನಿಮ್ಮ ಸ್ಟುಡಿಯೋದಲ್ಲಿ ಒಂದು ಇದನ್ನ ಹಾಕಿದೀರಾ. ಮೋಸ್ಟ್ಲಿ ನಾವು ಅಲ್ಲಿಂದನೇ ಶುರು ಮಾಡ್ಬೋದು ಅನ್ಸುತ್ತೆ. ನಾಟಕ ಗಿಟ್ಕ ಮಾಡಕ್ ಹೋಗ್ಬೇಡ, ಹಾಳಾಗಿ ಹೋಗ್ತೀಯಾ ಅಂತ ಒಂದು ಬೋರ್ಡ್ ಅನ್ನ ಹಾಕಿದೀರಾ, ಒಂದು ಪೋಸ್ಟರ್ ಇದೆ. ಸೊ ಇಲ್ಲಿಂದನೇ ಶುರು ಮಾಡ್ಬೋದು ಅಂತ ಅನ್ಸುತ್ತೆ ಅಲ್ಲ? ಈಗ್ಲೂ ಜನರಲಿ ಈ ಮೈಂಡ್ ಸೆಟ್ ಇರೋದನ್ನು ನೋಡಿದೀನಿ. ನಿಮ್ಮ ಒಂದು ಅನಿಸಿಕೆಯಲ್ಲಿ ಇನ್ನೂ ಹೀಗೆ ಇದೆಯಾ ಅಥವಾ ಈಗ ಚೇಂಜ್ ಆಗ್ತಿದ್ಯಾ? ಎಷ್ಟರ ಮಟ್ಟಿಗೆ ಚೇಂಜ್ ಆಗಿದೆ? ಅದು ಆಕ್ಚುಲಿ ನಾವು ಸುಮಾರು ವರ್ಷ ಅಥವಾ ನಾವು ನಾಟಕ ಮಾಡ್ಬೇಕು ಅಥವಾ ವಿ ಮೂವ್ ಥಿಯೇಟರ್ ಶುರು ಮಾಡ್ಬೇಕು ಅಂತ ಇಟ್ಕೊಂಡಾಗ ನಮಗ್ ಸುಮಾರು ಜನ ಹೇಳಿದ್ದ ಒಂದು ಮಾತನ್ನ ನಾವು ಅದನ್ನ ಹಾಕಿದ್ವಿ, ನಾಟಕ ಇಟ್ಟ ಮಾಡ್ಬೇಡ ಹಾಳಾಗೋಗುತ್ತೆ ಅಂತ. ಐ ಥಿಂಕ್ ಅವಾಗ ತುಂಬಾ ಕೋಪ ಬರೋದು, ಯಾಕೆ ಹಿಂಗ್ ಹೇಳ್ತಾರೆ ಅಂತ. ಯಾಕಂದ್ರೆ ನಾವೇನೋ ಮಾಡೋದಕ್ಕೆ ಹೊರಟಿದ್ವಿ. ಸೊ ತುಂಬಾ ಕೋಪ, ರೋಷ ಎಲ್ಲ ಬರೋದು. ನೀವ್ ಹೇಳ್ದಂಗೆ ಕರೆಕ್ಟ್. ಇವತ್ತಿಗೂ ದೇರ್ ಇಸ್ ಸಮ್ ಸೆಕ್ಷನ್ ಆಫ್ ಸೊಸೈಟಿ ಅದನ್ನ ನಂಬ್ತಾರೆ ಅಂತ. ಬಟ್ ಇವತ್ತಿಗೆ ನನ್ಗೆ ಐ ಹ್ಯಾವ್ ಎ ಲಾಜಿಕಲ್ ರೀಸನಿಂಗ್ ಅಷ್ಟು ಯಾಕೆ ಬಹುಶಃ ನಮ್ಮ ಪೇರೆಂಟ್ಸ್ ಅದನ್ನ ಹೇಳ್ತಾರೆ ಅಂತ. ಸೊ ನಾನೇ ಜೆನ್ಸಿ ಆಗಿದ್ದಾಗ ಕೋಪ ಬರೋದು. ಇವಾಗ ನಾನು ಜೆನ್ಸಿ ಬಿಟ್ಟು ಮಿಲೇನಿಯಲ್ ಬೂಮರ್ ಆದಾಗ ನನಗೆ ಅರ್ಥ ಆಗತ್ತೆ ಬಹುಶಃ ಯಾಕೆ ಅವ್ರು ಹೇಳ್ತಾರೆ ಅಂತ. ಐ ಥಿಂಕ್ ತಪ್ಪು ನಮ್ಮ ಫ್ರೆಟರ್ನಿಟಿದು, ನಾಟಕದ ಒಂದು ಫ್ರೆಟರ್ನಿಟಿದು. ಬಿಕಾಸ್ ಸುಮಾರು ನಮ್ಗೆ ಗೊತ್ತಿರೋ ಹಾಗೆ 100, 150, 200, 300 ವರ್ಷ ಇತಿಹಾಸ ಇರುವಂತ ಒಂದು ಥಿಯೇಟರ್ ಫೀಲ್ಡ್ಗೆ ಯಾವುದೇ ರೀತಿಯಾದ ಒಂದು ಬಿಸ್ನೆಸ್ ಮಾಡೆಲ್ನ ನಾವು ಬೆಳೆಸಲೇ ಇಲ್ಲ.
ಸೊ ಬಿಸ್ನೆಸ್ ಮಾಡೆಲ್ ಯಾವಾಗ ಇಲ್ಲ ಅಂದ್ರೆ ಯಾವುದೇ ಆರ್ಟ್ ಫಾರ್ಮು ಅದನ್ನ ಸಸ್ಟೈನ್ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಇವಾಗ ನೀವು ಸಸ್ಟೈನ್ ಆಗ್ಲಿಲ್ಲ ಅಂದ್ರೆ ಜೀವನ ಹೇಗ್ ಮಾಡ್ತೀರಾ? ಈಗ ಕಲೆನ ನಾನು ಬೆಳಗ್ಗೆ ಎದ್ಬಿಟ್ಟು ತಿಂಡಿಗೆ ಒಂದು ಶೇಕ್ಸ್ಪಿಯರ್ನ ತಿಂತೀನಿ, ಮಧ್ಯಾಹ್ನ ನಾನು ಶ್ರೀರಂಗ ಅವ್ರನ್ನ ತಿಂತೀನಿ, ಸಾಯಂಕಾಲ ಇನ್ನ ಯಾವ್ದೋ ಒಬ್ರು ನಾಟಕಕಾರನ ನಾನು ತಿಂತೀನಿ ಅಂತ ಹೇಳಿದ್ರೆ ಯಾರಾದ್ರು ಒಪ್ತಾರ? ಆಗೋದಿಲ್ಲ. ಸೊ ಹಾಗಿರ್ಬೇಕಾದ್ರೆ ಐ ಥಿಂಕ್ ಬಹುಶಃ ನಾವು ನಮ್ಮ ಫ್ರೆಟರ್ನಿಟಿ ಅವರು ಬಹುಶಃ ತಪ್ಪು ಮಾಡಿದ್ದು ಟೆಲಿಂಗ್ ದಟ್ ವಿ ಶುಡ್ ಹಾವ್ ಬಿಲ್ಟ್ ಅ ಬಿಸ್ನೆಸ್ ಮಾಡೆಲ್. ಎಲ್ಲಾ ಆರ್ಟ್ ಫಾರ್ಮ್ಗೂ ಒಂದು ಬಿಸ್ನೆಸ್ ಮಾಡೆಲ್ ಇದ್ದೇ ಇರುತ್ತೆ. ನಾವು ನಮ್ದನ್ನ ಕಂಡ್ಕೋಬೇಕು, ಕಂಡ್ಕೊಳ್ಳೋದಕ್ಕೆ ಇನ್ನೂ ಪ್ರಯತ್ನ ಪಡ್ತಾನೆ ಇದೀವಿ. ಇವತ್ತಿಗೂ ಕಂಡ್ಕೊಂಡ್ರೆ ನಾವು ಆ ಆರ್ಟ್ ಫಾರ್ಮ್ ನ ಮಾರಾಟ ಮಾಡ್ತೀವಿ ಅಂತ ಜನರು ಹೇಳ್ತಾರೆ. ಈ ಮೈಂಡ್ ಸೆಟ್ ಅಲ್ಲಿ ಇರ್ಬೇಕಾದ್ರೆ ಆತಂಕದಿಂದ ನಮ್ಮ ಪೇರೆಂಟ್ಸ್ ಏನ್ ಹೇಳ್ತಾರೆ ಅಂದ್ರೆ ನಾಟಕ ಗಿಟ್ಕ ಮಾಡ್ಬಿಡ ಹಾಳಾಗ್ಬಿಡ್ತೀಯಾ ಅಂತ. ಬಿಕಾಸ್ ಬೇರೆ ಎಲ್ಲ ಪ್ರೊಫೆಷನ್ ಮತ್ತೆ ಎಜುಕೇಶನ್ ಅಲ್ಲೂ ಒಂದು ಸೆಟ್ ಬಿಸ್ನೆಸ್ ಮಾಡಲ್ ಅಂತ ಏನೋ ಒಂದು ಆಗಿದೆ. ಸೊ ಪಾಪ ಮಕ್ಕಳು ಒಳ್ಳೆ ಜೀವನ ಮಾಡ್ಲಿ, ಚೆನ್ನಾಗಿ ದುಡಿಲಿ, ಸೆಟಲ್ ಆಗ್ಲಿ, ದ ವರ್ಡ್ ಸೆಟಲ್ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಬಹುಶಃ ಅದನ್ನ ಹೇಳ್ತಿದ್ದಾರೆ. ಬಟ್ ಥಿಂಗ್ಸ್ ಹ್ಯಾವ್ ಚೇಂಜ್ಡ್ ಅಂಡ್ ಇವತ್ತಿಗೆ ಜನ ಅದನ್ನ ಕಡಿಮೆ ಆಗಿ ಹೇಳ್ತಾರೆ, ಹೇಳಿದ್ರು. ಬಟ್ ಬೋತ್ ಫ್ರೆಟರ್ನಿಟಿ ಸ್ವಲ್ಪ ಅಂಡ್ ಆಲ್ಸೋ ಟುಡೇಸ್ ಜನರೇಷನ್ ಹ್ಯಾವ್ ರಿಯಲೈಸ್ ಟೆಲಿಂಗ್ ದಟ್ ಇಟ್ ಹ್ಯಾಸ್ ಅ ಗ್ರೇಟ್ ಪೊಟೆನ್ಷಿಯಲ್. ಇದಕ್ಕೊಂದು ಬಿಸ್ನೆಸ್ ಮಾಡೆಲ್ ಮಾಡ್ಬೋದು, ಕ್ಯಾನ್ ಬಿ ಅನ್ ಅರ್ನಿಂಗ್ ಪೊಟೆನ್ಷಿಯಲ್ ಟು. ಸೊ ದಟ್ ಇಸ್ ವೈ ಇವತ್ ಜನ ಹೇಳಿದ್ರು ಬಹುಶಃ ಕಡಿಮೆ ರೀತಿಯಲ್ಲಿ ಹೇಳ್ತಾರೆ ಅಂತ ನಾನು ಭಾವಿಸ್ತೇನೆ. ಓಕೆ, ಹಾಗಾದ್ರೆ ಹಿಂದಿನ ನಮ್ಮ ಒಂದು ನಾಟಕ ಹೇಗಿತ್ತು, ಇವಾಗ ಹೇಗಿದೆ, ಆ ಒಂದು ಎವಲ್ಯೂಷನ್ ಯಾವ ತರ ಆಗಿದೆ? ಐ ಥಿಂಕ್ ಸಿ ಯಾವುದೇ ಆರ್ಟ್ ಫಾರ್ಮ್ ನನ್ನ ಪ್ರಕಾರ ಎವಾಲ್ವ್ ಆಗಿದ್ದು ಪೇಟ್ರನೇಜ್ ಇಂದ. ಸೊ ಒಂದು ಹೇಳಿಕೆನೇ ಇತ್ತು ದಟ್ ರಾಜಾಶ್ರಯದಲ್ಲಿ ಯಾವತ್ತು ಕಲೆ ಆಗ್ಬೇಕು ಅಂತ ಒಂದು ಹೇಳಿಕೆ, ಗಾದೆ ಅಂತ ಹೇಳೋದಿಲ್ಲ, ದಟ್ ದೇ ಶುಡ್ ಆಲ್ವೇಸ್ ಬಿ ಎ ಕಿಂಗ್ ಶೆಲ್ಟರ್ ಫಾರ್ ಅನ್ ಆರ್ಟ್ ಅಂತ. ಲಾಟ್ ಆಫ್ ಆರ್ಟಿಸ್ಟ್, ಎಸ್ಪೆಷಲಿ ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಏನಿದಾರಲ್ಲ, ಅವರು ಈ ಪೇಟ್ರನೇಜ್ ಇಂದ ಯಾರಾದ್ರೂ ಸ್ಪಾನ್ಸರ್ ಮಾಡೋದು, ಫಂಡ್ ಮಾಡೋದು, ಡೊನೇಟ್ ಮಾಡೋದು, ಆ ಒಂದು ಪೇಟ್ರನೇಜ್ ಇಂದ ಆರ್ಟ್ ನ ಮಾಡ್ತಿದ್ರು. ದಟ್ ಹ್ಯಾಸ್ ಚೇಂಜ್ಡ್. ದಟ್ ಇಸ್ ದ ಬಿಗ್ಗೆಸ್ಟ್ ಚೇಂಜ್. ಟುಡೇ ಆರ್ಟ್, ಎಸ್ಪೆಷಲಿ ಪರ್ಫಾರ್ಮಿಂಗ್ ಆರ್ಟ್, ಇಸ್ ಸೆಲ್ಫ್ ಸಫಿಶಿಯಂಟ್. ಇವತ್ತಿಗೆ ಯಾವುದೇ ನಾಟಕ ಬೆಂಗಳೂರಲ್ಲಿ ಆಗ್ಲಿ ಯಾವುದೇ ಸ್ಪಾನ್ಸರ್ಸ್ ಇರೋದಿಲ್ಲ. ಅಫ್ಕೋರ್ಸ್ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್ ದಟ್ ಅವರು ಬಹುಶಃ ಬೇರೆ ಕಡೆ ಕೆಲಸ ಮಾಡಿ ಅಲ್ಲಿಗೆ ಬರುವಂತ ಸಂಬಳನ ಸ್ವಲ್ಪ ಇಲ್ಲಿ ಡೊನೇಟ್ ಮಾಡ್ತಿದ್ದಾರೆ, ಅಥವಾ ಇಲ್ಲಿಗೆ ಅವರು ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ, ಅವರವರೇ ದುಡ್ಡು ಹಾಕೊಂಡು ಮಾಡ್ತಿದ್ದಾರೆ ಹೊರತು ನಮಗೆ ರಾಜಾಶ್ರಯ ಇಲ್ಲ. ವಿ ಡೋಂಟ್ ಹ್ಯಾವ್ ಪೇಟ್ರನೇಜ್. ವಿ ಪುಟ್ ಅಪ್ ಶೋಸ್, ವಿ ಕೀಪ್ ಅ ಟಿಕೆಟ್, ವಿ ಅರ್ನ್ ಔಟ್ ಆಫ್ ಇಟ್, and then we pay our bills, whatever it is. ಯಾರ ಹಂಗು ಇವತ್ತು ನಾಟಕ ಮಾಡೋದಕ್ಕೆ ಬೇಕಾಗಿಲ್ಲ. ದಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಚೇಂಜ್ ದಟ್ ಥಿಯೇಟರ್, ಕನ್ನಡ ಥಿಯೇಟರ್ ಅಂಡ್ ಇನ್ ಜನರಲ್ ಥಿಯೇಟರ್ ಹ್ಯಾಸ್ ಸೀನ್. ಐ ಫೀಲ್ ದಟ್ ಇಸ್ ದ ಬಿಗ್ಗೆಸ್ಟ್ ಅಂಡ್ ದ ಮೋಸ್ಟ್ ವೆಲ್ಕಮಿಂಗ್ ಚೇಂಜ್ ಅಂತ ಅನ್ಸುತ್ತೆ ನನಗೆ. ನನ್ನ ನಾಟಕ, ನನ್ನ ಕಲೆ ಮಾಡೋದಕ್ಕೆ ಬೇರೆಯವರ ಒಂದು ಬ್ಲೆಸ್ಸಿಂಗ್ ಅಥವಾ ಪೇಟ್ರನೇಜ್ ನನಗೆ ಆಗ್ಬೇಕು ಅನ್ನೋದು ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ನಾನು ನಾಟಕ ಮಾಡಕ್ಕೆ ಆಗ್ತಿರ್ಲಿಲ್ಲ. ಸೊ ಅದು ಇವತ್ತಿಗೆ ಬಹಳ ಬದಲಾಗಿದೆ, ವಿಚ್ ಐ ಫೀಲ್ ಇಸ್ ವೆರಿ ವೆಲ್ಕಮಿಂಗ್ ಅಂತ ಅನ್ಸುತ್ತೆ. ಓಕೆ, ಹಾಗಾದ್ರೆ ಇವಾಗ ಇದನ್ನ ಒಂದು ಪ್ರೊಫೆಷನ್ ಆಗಿ ತಗೋಬಹುದಾ? ಡೆಫಿನೆಟ್ಲಿ. ಸಿ ಐ ಥಿಂಕ್ ಒನ್ ಆಫ್ ದ ಯಾವುದೇ ಒಂದು ಫಾರ್ಮ್ ನ ಪ್ರೊಫೆಷನ್ ಆಗಿ ತಗೊಳ್ಳೋದಕ್ಕೆ ಪ್ರೊಫೆಷನ್ ಶುರು ಆಗೋದು ಎಜುಕೇಶನ್ ಇಂದ. ನಿಮಗೆ ಆ ಸ್ಟ್ರೀಮ್ ಅಲ್ಲಿ ರೈಟ್ ಸೆಟ್ ಆಫ್ ಎಜುಕೇಶನ್ ಇದ್ರೆ ಅದು ಒಂದು ಫಾರ್ಮಲೈಸ್ಡ್ ಇನ್ಸ್ಟಿಟ್ಯೂಷನ್ ಆಗುತ್ತೆ. ಆ ಇನ್ಸ್ಟಿಟ್ಯೂಷನ್ ಇಂದ ನಿಮಗೆ ಒಂದಷ್ಟು ಕೆಲಸಗಳು ಹುಟ್ಕೊಳತ್ವೆ. ಆ ಕೆಲಸಗಳನ್ನ ಮಾಡ್ತಾ ಒಂದು ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ, ಒಂದು ಎಕಾನಮಿ ಕ್ರಿಯೇಟ್ ಆಗುತ್ತೆ. ಇಟ್ ಇಸ್ ವೆರಿ ಆಸ್ ಸಿಂಪಲ್ ಆಸ್ ದಟ್. ಈಗ ವೈ ಇಸ್ ಇಂಜಿನಿಯರಿಂಗ್ ಮೋಸ್ಟ್ ಸಾರ್ಟ್ ಆಫ್ಟರ್ ಡಿಗ್ರಿ? ನಾನು ಕೂಡ ಮಾಡಿದ್ದೀನಿ. ವೈ ಇಸ್ ಇಟ್ ಸೊ ಸಾರ್ಟ್ ಆಫ್ಟರ್ ಡಿಗ್ರಿ ಅಂದ್ರೆ ದಟ್ 4 ವರ್ಷ ಇಂಜಿನಿಯರಿಂಗ್ ಮಾಡಿದ್ರೆ, ನೀವು ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿದ್ರು ಯು ಗೋ ಟು ಇನ್ಫೋಸಿಸ್ ಅಂಡ್ ಡೂ ಸಮ್ ಕೋಡಿಂಗ್ ಆರ್ ಟೆಸ್ಟಿಂಗ್. ಸೊ 4 ವರ್ಷದಲ್ಲಿ ನೀವು ಒಂದು ಸೆಟ್ ಆಫ್ ಡಿಸಿಪ್ಲಿನ್ಸ್ ಕಲಿತೀರಾ. ಆ ಡಿಸಿಪ್ಲಿನ್ ಯು ವಿಲ್ ಆಕ್ಚುಲಿ ಗೋ ಇನ್ ಟು ಕಾರ್ಪೊರೇಟ್, ಯು ಇಂಪ್ಲಿಮೆಂಟ್ ಇಟ್, ಯು ಲರ್ನ್ ಇಟ್ ಅಂಡ್ ದೆನ್ ಯು ಕಮ್ ಔಟ್ ಆಫ್ ಇಟ್, ಯು ಅರ್ನ್, ಕ್ರಿಯೇಟ್ ಅನ್ ಎಕಾನಮಿ. ಅದೊಂದು ಸೆಟ್ ಪ್ರೊಸೆಸ್ ಶುರು ಆಗಿದೆ. ಇಷ್ಟು ವರ್ಷ ಥಿಯೇಟರ್ಗೆ ಆ ಒಂದು ಫಾರ್ಮಲೈಸ್ಡ್ ಎಜುಕೇಶನ್ ಇರಲಿಲ್ಲ. ದೋ NSD, ನೀನಾಸಂ, ರಂಗಾಯಣ ಈ ಒಂದು ಪಾಕೆಟ್ಸ್ ಅಲ್ಲಿ ಇತ್ತೆ ಹೊರತು
ಇದುವರೆಗೂ ಅದನ್ನ ಡಿಪ್ಲೊಮಾ ಇನ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಕರೀತಾರೆ. ರೈಟ್, ಡಿಪ್ಲೊಮಾ ಮೀನ್ಸ್ is a technical practice education ಹೊರತು ಇಟ್ಸ್ ನಾಟ್ ಅ ಬ್ಯಾಚುಲರ್ಸ್ ಡಿಗ್ರಿ. ಓಕೆ ರೈಟ್, ನಾವು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಸಿವಿಲ್ ಮಾಡ್ತೀವಿ, ಅದಾದ್ಮೇಲೆ ತಿರ್ಗಾ ಇಂಜಿನಿಯರಿಂಗ್ ಮಾಡ್ತೀವಿ. ಕರೆಕ್ಟ್. ಡಿಪ್ಲೊಮಾ ಇಸ್ ಮೋರ್ ಆಫ್ ಎ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ಡ್ ಎಜುಕೇಶನ್, ಟೆಕ್ನಿಕಲ್ ಎಜುಕೇಶನ್ ದ್ಯಾನ್ ಅ ಬ್ಯಾಚುಲರ್ಸ್ ಡಿಗ್ರಿ. ವೇರ್ ನಾವು ಪಾಡ್ಕಾಸ್ಟ್ ಶುರು ಮಾಡೋಕ್ಕಿಂತ ಮುಂಚೆ ವೆನ್ ಯು ಆರ್ ಟಾಕಿಂಗ್, ನೀವು ಹೇಳ್ತಿದ್ರಿ ನೀವು MA ಮಾಡ್ತಿದ್ದೀರಾ ಅಂಡ್ ಯು ಲರ್ನ್ ಅ ಲಾಟ್ ಆಫ್ ಥಿಯರಿ. ಡಿಪ್ಲೊಮಾದಲ್ಲಿ ಬಹುಶಃ ಆ ಲಾಟ್ ಆಫ್ ಥಿಯರಿ ಕಡಿಮೆ ಇರುತ್ತೆ, ಪ್ರಾಕ್ಟಿಕಲ್ ಎಜುಕೇಶನ್ ಇರುತ್ತೆ. ಸೊ ಆ ಬ್ಯಾಚುಲರ್ಸ್ ಪ್ರೋಗ್ರಾಮ್ ಅಲ್ಲಿ ಆ ಥಿಯರಿ ಬರುತ್ತೆ. ಸೊ ಇವತ್ತಿನ ಒಂದು ನೀವು ಕೇಳಿದ ಪ್ರಶ್ನೆಗೆ ಯಾಕೆ ಇದು ಪ್ರೊಫೆಷನ್ ಆಗಬಾರ್ದು, ಅದು ಆಗಬಹುದಾ ಅನ್ನೋದಕ್ಕೆ ಆಗತ್ತೆ ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ದೇರ್ ಹ್ಯಾಸ್ ಬೀನ್ ಫಾರ್ಮಲೈಸ್ಡ್ ಎಜುಕೇಶನ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್. ಟುಡೇ ದೇರ್ ಇಸ್ ಅ ಡಿಗ್ರಿ ಕಾಲ್ಡ್ ಎಸ್ BPA, ಬ್ಯಾಚುಲರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್. 5 ವರ್ಷದ ಮುಂಚೆ ಈ ಡಿಗ್ರಿ ಇರಲಿಲ್ಲ. ಥ್ಯಾಂಕ್ಸ್ ಟು ನ್ಯಾಷನಲ್ ಎಜುಕೇಶನ್ ಪಾಲಿಸಿ, we have BPA, MPA, where a student can take major of dance, minor of theatre and get a degree. It is as equivalent to as your BSc, BCom, etc., etc. And very famous institutions of Bangalore has this degree. ಇದೇ ನೀವು ಇಲ್ಲಿಂದ 300-400 ಕಿಲೋಮೀಟರ್ ಹೋಗಿ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಓದ್ಬೇಕು ಅಂತಿಲ್ಲ. ವೆರಿ ಫೇಮಸ್ ಇನ್ಸ್ಟಿಟ್ಯೂಷನ್ಸ್ ಹ್ಯಾವ್ ದೀಸ್ ಡಿಗ್ರೀಸ್ ಟುಡೇ. ನಾವು BPA ಮಾಡಿದಾಗ ಯು ಗೆಟ್ ಎ ಡಿಗ್ರಿ. BPA ಆನರ್ಸು ಇದೆ, ವೇರ್ ಇಟ್ಸ್ ಅ 4-year ಡಿಗ್ರಿ. ನಾವು ಅಲ್ಲಿಂದ ಯು ಹ್ಯಾವ್ ಎ ಎಜುಕೇಶನ್, ಯು ಹ್ಯಾವ್ ಎ ಡಿಸಿಪ್ಲಿನ್, ಅಂಡ್ ದೆನ್ ಕರಸ್ಪಾಂಡಿಂಗ್ ಏನಿದೆ ಸೆಕ್ಟರ್ಸ್, ದೇ ಸ್ಟಾರ್ಟ್ ಹೈರಿಂಗ್. ವಿಚ್ ಸೆಕ್ಟರ್ಸ್ ಮೈಟ್ ಹೈಯರ್? ರೈಟ್, ನೀವು ಕೇಳ್ತೀರಿ ವಿಚ್ ಸೆಕ್ಟರ್ಸ್ ಮೈ ಹೈಯರ್. ಲೈಕ್ ಥಿಯೇಟ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ಯು ಆರ್ ಅನ್ ಆರ್ಟಿಸ್ಟ್ ಯೋರ್ ಸೆಲ್ಫ್. ಥಿಯೇಟ್ರಲ್ಲಿ ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ ದಟ್ ಯು ವಿಲ್ ಲರ್ನ್? Basically communication, people management, etc. Now corporate ಹೋದಾಗ what is the skill that a human resource guy or a girl wants? Same. Human resource ಅವರು ಇಷ್ಟು ವರ್ಷ they used to hire from degrees like MSW, BSW, Bachelor of Social Works, Master of Social Works. Now they are looking at BPA and MPA because they know a theatre director can handle 100 people better than any other degree person. True. Alva, it's very common. Correct. A theatre director or a theatre actor has a better communication skills than any degree or any MBAs, BBAs, etc. as they step into corporate world. Wow. Right? So suddenly ನಿಮ್ಗೆ ಇವಾಗ ನಾಟಕ ಓದಿದ್ದೀರಾ, but you have an exposure into the corporate world where there is a job that is getting created. Okay. So ಆ ಡಿಗ್ರಿಗೆ ಒಂದು ವ್ಯಾಲ್ಯೂ ಬರುತ್ತೆ. ರೈಟ್, ಆ ಡಿಗ್ರಿನ ನಾವು ಕಡೆಗಣಿಸೋದಿಲ್ಲ. ಸೊ ಆ ಡಿಗ್ರಿಗೆ ವ್ಯಾಲ್ಯೂ ಬಂದಾಗ ಆ ಡಿಗ್ರಿಯಿಂದ ಇನ್ನೊಂದಷ್ಟು ಎಕಾನಮಿಗಳು ಉಟ್ಕೊಳ್ಳುತ್ತೆ. ಸಿ, ದಿಸ್ ಇಸ್ ಹೌ ವಿ ನೀಡ್ ಟು ಬಿಲ್ಡ್ ಅ ಸಸ್ಟೈನಬಲ್ ಆರ್ಟ್ ಫಾರ್ಮ್ ವಿಚ್ ಹೆಲ್ಪ್ಸ್ ಪೀಪಲ್ ಟು ಲಿವ್. ಅವಾಗ ಈ ಒಂದು ಬೋರ್ಡ್ ಇರೋದಿಲ್ಲ, ನಾಟಕ ಗಿಟ್ಕ ಮಾಡ್ಕೊಂಡು ಹಾಳಾಗ್ಬೇಡ ಅಂತ. ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್. ಕರೆಕ್ಟ್. ರೈಟ್. ಅಂದ್ರೆ ಈಗಲೂ ನಾಟಕ ಅಂದ ತಕ್ಷಣ ಬರೀ ಆಕ್ಟಿಂಗ್ ಅಷ್ಟೇ ತಲೆಗೆ ಬರುತ್ತೆ ಸುಮಾರು ಜನಕ್ಕೆ. ಹಾಗಾದ್ರೆ ನೀನು ಅಂದ್ರೆ ಲೀಡ್ ರೋಲೇ ಮಾಡ್ತೀಯಾ ಅಥವಾ ಅಲ್ಲೂ ರೋಲ್ಸ್ ಅದನ್ನು ಕೆಟಗರೈಸ್ ಮಾಡಕ್ಕೆ ಶುರು ಮಾಡ್ತಾರೆ. ಬಟ್ ಅದರ್ ದ್ಯಾನ್ ದಟ್ ನೀನು ಪರ್ಫಾರ್ಮಿಂಗ್ ಆರ್ಟ್ಸ್ ಓದ್ತಿದ್ರು ಬೇರೆ ರಿಲೇಟೆಡ್ ಅದರ್ ದ್ಯಾನ್ HR ಇನ್ನೇನೇನು ಅವರು ಯಾವ್ಯಾವ್ದು ಸ್ಕಿಲ್ ಸೆಟ್ ನ ಅಲ್ಲಿ ಡೆವಲಪ್ ಮಾಡ್ಕೊಳ್ಬಹುದು? ಸಾಕಷ್ಟು ನಾಟಕದಲ್ಲಿ. ಇನ್ಫ್ಯಾಕ್ಟ್ ನಾನು ಎಲ್ಲರಿಗೂ ಹೇಳೋದು ಅಂದ್ರೆ, ನಾಟಕಕ್ಕೆ ಎಸ್ಪೆಷಲಿ ರಂಗಭೂಮಿಗೆ ಆಕ್ಟ್ ಮಾಡೋದಕ್ಕೆ ಬರಲೇಬೇಡಿ. ನೀವು ಆಕ್ಟಿಂಗ್ ಅಲ್ಲಿ ರಂಗಭೂಮಿಲಿ ಏನೂ ಕಲಿಯೋದಿಲ್ಲ. ಅಂಡ್ ಇಫ್ ಯು ಹ್ಯಾವ್ ದಟ್ ಮಿತ್ ಇನ್ ಯುವರ್ ಮೈಂಡ್ ಟೆಲಿಂಗ್ ದಟ್ ನಾನು ರಂಗಭೂಮಿ ಮಾಡಿದ ತಕ್ಷಣ ನನಗೆ ಸಿನಿಮಾದವ್ರು ಬಂದು ಕರೆದ್ಬಿಟ್ಟು ಒಂದು ಚಾನ್ಸ್ ಕೊಡ್ತಾರೆ, ನಾನು ನೆಕ್ಸ್ಟ್ ಬಿಗ್ ಸ್ಟಾರ್ ಆಗ್ತೀನಿ ಅಥವಾ ಬ್ಲಾಕ್ ಬಸ್ಟರ್ ಹೀರೋ ಆಗ್ತೀನಿ, ಹೀರೋಯಿನ್ ಆಗ್ತೀನಿ ಅಂದ್ರೆ ಇಟ್ಸ್ ಅ ಮಿತ್. ನಾಟಕ ಅನ್ನೋದು ಒಂದು ಜೀವನ ಶೈಲಿ, ಇಟ್ಸ್ ಅ ವೇ ಆಫ್ ಲೈಫ್. ಅದನ್ನ ನೀವು ಯು ಹ್ಯಾವ್ ಟು ಇಂಬೈಬ್ ಇನ್ ಇಟ್, ಅಂದ್ರೆ ನಿಮ್ಮಲ್ಲಿ ನೀವು ಅದನ್ನ ತೊಡಗಿಸ್ಕೋಬೇಕು. ಅಂಡ್ ಅವಾಗಲೇ ನೀವು ಅದರಲ್ಲಿ ಒಂದು ಟೋಟಾಲಿಟಿನ ನೀವು ಕಂಡ್ಕೊಳ್ಳೋದು. ನಾಟಕದಲ್ಲಿ ಆಕ್ಟಿಂಗ್ ಬಿಟ್ರೆ ಇರೋದೇ ಬೇರೆ ಎಲ್ಲ ಕೆಲಸ. ಸೆಟ್ ವರ್ಕ್ ಮಾಡೋದು, ಡಿಸೈನ್ ಮಾಡೋದು, ಲೈಟ್ ಡಿಸೈನಿಂಗ್ ಮಾಡೋದು, ಸೌಂಡ್ ಡಿಸೈನಿಂಗ್ ಮಾಡೋದು, ಬ್ಯಾಕ್ ಸ್ಟೇಜ್ ಮಾಡೋದು, ಕಾಸ್ಟ್ಯೂಮ್ ಡಿಸೈನರ್ಸ್, ಮೇಕಪ್. ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ನಾಟಕದಲ್ಲಿ ನೀವು ಸೆಟ್ ಡಿಸೈನ್
ಅಂದ್ರೆ ನಾನು ಈ ಒಂದು ಸ್ಟುಡಿಯೋದಲ್ಲಿ ಒಂದು ಮನೆನ ನಾವು ತೋರಿಸ್ಬೇಕು ಅಂತ ನಾವು ಹೇಗೆ ಅನ್ಕೋತೀವೋ ಅದನ್ನ ಯಾವ ರೀತಿಲಿ ನಾನು ಡಿಸೈನ್ ಮಾಡಬೇಕು, ಅದಕ್ಕೆ ಯಾವ ಮೆಟೀರಿಯಲ್ ಯೂಸ್ ಮಾಡಬೇಕು, ಯಾವ ರೀತಿಯಾದ ಕಾರ್ಪೆಂಟ್ರಿ ಸ್ಕಿಲ್ಸ್ ಬೇಕು, ಬೇರೆ ಬೇರೆ ರೀತಿಯಾದ ಫ್ಯಾಬ್ರಿಕೇಶನ್ ಸ್ಕಿಲ್ಸ್ ಬೇಕು, ಅದನ್ನ ಕಲ್ತ್ರೆ ನೀವು ಹಿಂದಿನ ಕ್ವಶನ್ ನಾನು ಒಂದು ಆನ್ಸರ್ ಹೇಳಬೇಕು ಅಂದ್ರೆ ದಟ್ ಆಲ್ಸೋ ಹ್ಯಾಸ್ ಎ ಜಾಬ್ ಎಕಾನಮಿ. ಇವಾಗ ಹಬ್ಬ ಬಂದಿದ ತಕ್ಷಣ ನೀವು ಮಾಲ್ಗಳಲ್ಲಿ ನೋಡ್ಬೋದು, ಎಲ್ಲಾ ಮಾಲ್ಗಳಲ್ಲೂ ಡೆಕೋರೇಷನ್ ಶುರು ಮಾಡಿದಾರಲ್ವಾ. ದೀಪಾವಳಿ ಬಂದ್ರೆ ಡೆಕೋರೇಟ್ ಮಾಡ್ತಾರೆ, ಬೇರೆ ರಂಜಾನ್ ಬಂದ್ರೆ ಮಾಡ್ತಾರೆ, ಕ್ರಿಸ್ಮಸ್ ಬಂದ್ರೆ ಮಾಡ್ತಾರೆ, ಆ ತರ. ದಟ್ ಈಸ್ ಕಾಲ್ಡ್ ಎ ಸೆಟ್ ಡಿಸೈನ್, ರೈಟ್? ಅದನ್ನ ನಾವು ಥಿಯೇಟರ್ ಅಲ್ಲಿ ಎಷ್ಟೋ ವರ್ಷದ ಹಿಂದೆ ಇನ್ಸ್ಟಾಲೇಷನ್ ಥಿಯೇಟರ್ ಅಂತ ನಾವು ಕರಿತಿದ್ವಿ. ಅಂದ್ರೆ ಒಂದು ಸೆಟ್ಟಿನ ಇನ್ಸ್ಟಾಲ್ ಮಾಡೋದು, ಅದ್ರ ಸುತ್ತ ಆಗೋದನ್ನ ನಾವು ಇನ್ಸ್ಟಾಲೇಷನ್ ಥಿಯೇಟರ್ ಅಂತ ಕರಿತಿದ್ವಿ. ಸೊ ನಾನು ಈ ಕ್ಯೂಬ್ ನ ಜೋಡಿಸ್ಬಿಟ್ಟು ಅದ್ರ ಸುತ್ತ ಜನಗಳು ನಡ್ಕೊಂಡು ಹೋದ್ರೆ ಅದನ್ನ ನಾವು ಇನ್ಸ್ಟಾಲೇಷನ್ ಥಿಯೇಟರ್ ಅಂತ ಕರಿತೀವಿ. ಈ ಮಾಲ್ಗಳಲ್ಲಿ ಆಗೋದೇನು? ಸೇಮ್ ಥಿಂಗ್, ರೈಟ್? ನೀವು ಸೆಟ್ ಡಿಸೈನ್ ಕಲ್ತ್ರೆ you know there are hundreds of malls who are waiting to hire you to design their malls. There is a job there. Correct. Right? People, these youngsters are not exploring that. They are not looking into it. I know, I'll guide them to the malls where they want people to go, establish and set up a design. ಒಂದು ಸ್ಟೋರು, ಯಾವುದೋ ಒಂದು ಬ್ರ್ಯಾಂಡ್ ಸ್ಟೋರು, ಆ ಬ್ರ್ಯಾಂಡ್ ಸ್ಟೋರ್ನ ಹೇಗೆ ಜೋಡಿಸ್ಬೇಕು ಅಂತ ಹೇಗೆ ಗೊತ್ತಿರುತ್ತೆ ಅವ್ರಿಗೆ, ಬ್ರ್ಯಾಂಡ್ ಅವ್ರಿಗೆ. ಅದನ್ನ ನಾವು ಸೆಟ್ ಡಿಸೈನ್ ಅಲ್ಲಿ ಹೇಳ್ಕೊಡ್ತೀವಿ, ರೈಟ್? ನಾನು ಬಂದಿದ ತಕ್ಷಣ ಶರ್ಟ್ಗಳ ಕಡೆ ಇರಬೇಕು, ಪ್ಯಾಂಟ್ಗಳ ಕಡೆ ಇರಬೇಕು, ಅಥವಾ ಒಂದು ಫರ್ನಿಚರ್ ಸ್ಟೋರು, ನಾನು ಎಂಟರ್ ಆಗಿದ ತಕ್ಷಣ ಸೋಫಾ ಇಲ್ಲಿ ಇರಬೇಕು. ನಾನು ಎಂಟರ್ ಆಗಿದ ತಕ್ಷಣ ಟೀ ಪಾಯ್ ಇಟ್ರೆ ಕಾಲಿಗೆ ಸಿಕ್ಕಾಕೊಂಡು ನಾನು ಬೀಳ್ಬೋದು. ಸೊ ಸೋಫಾ ಸೆಕ್ಷನ್ ಹೆಂಗ್ ಜೋಡಿಸ್ಬೇಕು, ಟೀ ಪಾಯ್ ಸೆಕ್ಷನ್ ಹೆಂಗ್ ಜೋಡಿಸ್ಬೇಕು, ಫಸ್ಟ್ ಕಣ್ಣಿಗೆ ಯಾವ್ದು ಬೀಳುತ್ತೆ, ಆಡಿಯನ್ಸ್ ಅಥವಾ ಅಲ್ಲಿ ಕಸ್ಟಮರ್ಸ್ ಫಸ್ಟ್ ಯಾವ್ದನ್ನ ನೋಡಿ ಯಾವ್ದು ತಗೋತಾನೆ. ದೀಸ್ ಆರ್ ಆಲ್ ಕಾಲ್ಡ್ ಎ ಸೆಟ್ ಡಿಸೈನ್. ಇದನ್ನ ನಾವು ರಂಗಭೂಮಿಲಿ ಕಲಿಸ್ತೀವಿ, ರಂಗಭೂಮಿಲಿ ದಿನ ನಾವು ಮಾಡ್ತೀವಿ, ರೈಟ್? ಒಂದು ಸ್ಟೇಜ್ ಮೇಲೆ ನಾವು ಪ್ರಪಂಚ ತೋರಿಸ್ತೀವಿ. ಸೊ ಇನ್ ಪ್ರಪಂಚದಲ್ಲಿ ಸ್ಟೇಜ್ ತೋರ್ಸೋದಕ್ಕೆ ಎಷ್ಟು ಮಹಾನ್. ಟ್ರೂ. ಈಗ ನೀವು ಹೇಳಿದಾಗ ನನ್ಗೆ ರಿಲೇಟ್ ಮಾಡ್ಕೊಳಕ್ ಆಗ್ತಿದೆ. ನಾನು ಯಾವ್ದೇ ಒಂದು ಮಾಲ್ ಹೋದ್ರೆ, ಅಂಗಡಿಗೆ ಹೋದ್ರೆ, ಕೆಲವೊಂದು ಅಂಗಡಿ ಅದರಲ್ಲಿ ಐಟಮ್ಸ್ ತುಂಬಾ ಒಳ್ಳೆ ಕ್ವಾಲಿಟಿದು ಚೆನ್ನಾಗಿರೋದ್ ಸಿಗತ್ತೆ ಅಂತಂದ್ರು ಅದು ವೆಲ್ಕಮಿಂಗ್ ಆಗಿಲ್ದೆ ಹೋದ್ರೆ ನಾನೇ ಎಷ್ಟೋ ಸಲ ಹೋಗಿಲ್ಲ. ಇವು ಏನೋ ಕಚಪಿಚ ಅಂತ ಇದೆಯಪ್ಪ, ಇಲ್ಲಿ ಹೋಗಕ್ ಒಂಥರ ಎಂಟರ್ ಆಗಕ್ಕೇನೆ ಹಿಂಸೆ ಆಗಿರೋ ಅಂಗಡಿಗಳು ಉಂಟು ನನ್ಗೆ. ಕೆಲವೊಂದ್ ನಿಮ್ಗೆ ಏನಿಲ್ಲ ಅಂತಂದ್ರು ಈ ಅಂಗಡಿ ತುಂಬಾ ಇನ್ವೈಟಿಂಗ್ ಆಗಿದೆ, ಏನೋ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಅಂತ ಹೋಗಿರೋದು ಉಂಟು. ಒಂದ್ ಎರಡೇ ಇಂಟ್ರೆಸ್ಟಿಂಗ್ ಐಟಮ್ ಕಂಡಿರುತ್ತೆ, ಒಳಗಡೆ ಪೂರ್ತಿ ನಮಗ್ ಸಿಕ್ಕಿಲ್ದೆ ಇರ್ಬೋದು, ಬಟ್ ಅದಕ್ಕೋಸ್ಕರ ನಾನು ಹೋಗಿರೋದು ಇದೆ. ಪರ್ಫೆಕ್ಟ್, ಕರೆಕ್ಟ್. ನೀವು ಹೇಳ್ತಾ ಇದ್ದಾಗ ಅನ್ಸುತ್ತೆ ನಾವು ಬರೀ ತುಂಬಾ ಲಿಮಿಟೆಡ್ ಥಾಟ್ಸ್ ಇಟ್ಕೊಂಡ್ ಬಿಡ್ತೀವಿ, ಅಲ್ಲೊಂದು ಬೌಂಡ್ರಿ ಹಾಕೊಂಡ್ ಬಿಡ್ತೀವಿ ನಮ್ಮಲ್ಲಿ ನಾವು. ಯಾಕಂದ್ರೆ ನಮಗೆ ಕಾಣಿಸೋದು ಆಕ್ಟಿಂಗ್ ಒಂದು, ನಾನು ಆಕ್ಟಿಂಗ್ ಮಾಡ್ಬಿಟ್ರೆ ನಾನು ರಂಗಭೂಮಿ ಕಲಿತೆ ಅನ್ನೋದು ಒಂದು ಮಿತ್ ಇದೆ. ರಂಗಭೂಮಿಗೆ ಆಕ್ಟಿಂಗ್ ಕಲಿಯಕ್ ಬರ್ಲೇಬೇಡಿ, ರಂಗಭೂಮಿಲಿ ಸುಮಾರು ಬೇರೆ ಇದೆ, ಅದನ್ನ ಕಲೀರಿ. ನಾನು ನಿಮ್ಗೆ ಇನ್ನೊಂದು ಹೇಳ್ತೀನಿ, ಲೈಟ್ ಡಿಸೈನ್ ರಂಗಭೂಮಿಲಿ. ನಾವು ಫಾರ್ ಎಕ್ಸಾಂಪಲ್ ಇವಾಗ ಯಾವುದೇ ಶಾಪ್ ಹೋದ್ರು ಅವರು ಇವಾಗ ಎಲ್ಲಾ ಕಡೆ ಚಿಕ್ಕ ಚಿಕ್ಕ ಫೋಕಸ್ ಲೈಟ್ಸ್ ಇದಾರಲ್ಲ, ಆ ಪ್ರಾಡಕ್ಟ್ಸ್ ಮೇಲೆ ಫೋಕಸ್ ಲೈಟ್. ಇವಾಗ ನೀವು ಐಕ್ಯಾ ಹೋಗಿದ್ದೀರಾ, ಐಕ್ಯಾಗ್ ಹೋದಾಗ ದೇ ಹ್ಯಾವ್ ಡಿಸೈನ್ ಲೈಟ್ಸ್ ಲೈಕ್ ಎ ಥಿಯೇಟರ್, ರೈಟ್? ಯಾಕಂದ್ರೆ ವೆಸ್ಟರ್ನ್ ಕಂಪ್ನಿ ಅದು. ಆ ವೆಸ್ಟರ್ನ್ ಕಂಪ್ನಿಯ ಒಂದು ಆರ್ಟ್ ಇನ್ಫ್ಲೂಯೆನ್ಸ್ ಬಹಳ ಚೆನ್ನಾಗಿ ಐಕ್ಯಾ ಸ್ಟೋರ್ ಅಲ್ಲಿ ಇದೆ. ಅದನ್ನ ಬೇರೆ ರೀತಿಯಾದ ನಮ್ಮ ಇಂಡಿಯನ್ ಕಂಪ್ನಿಗಳಲ್ಲಿ ಹೇಗೆ ಲೈಟ್ ಇಟ್ಟಿರ್ತಾರೋ ಆ ತರ ಐಕ್ಯಾಲ್ ಇಟ್ಟಿಲ್ಲ. ದೇ ಹ್ಯಾವ್ ಡಿಸೈನ್ಡ್ ಇಟ್ ಲೈಕ್ ಎ ಥಿಯೇಟರ್. ಆ ಲೈಟ್ ಡಿಸೈನ್ ಓದಿತ್ತು ರಂಗಭೂಮಿಲಿ, ರೈಟ್? ಸೊ ಇಫ್ ಯು ನೋ ಲೈಟ್ ಡಿಸೈನ್ and if you say that theater is not offering me job, forget it. There are 20 other places where you will actually get a job as a light designer. Okay. So ಈ ತರ ದೊಡ್ಡ ಆಪರ್ಚುನಿಟೀಸ್ ಇರುತ್ತೆ. Absolutely. ಒಂದು ಚಿಕ್ಕ ಒಂದು ಸ್ಕಿಲ್ ಸೆಟ್ ಗೂನು ಕರೆಕ್ಟ್ ದೊಡ್ಡ ಆಪರ್ಚುನಿಟೀಸ್ ಇದೆ ಇವಾಗ. ಯಾಕಂದ್ರೆ ರಂಗಭೂಮಿ ಬದುಕು ಕಲ್ಸುತ್ತೆ ಅದೊಂದು. ಯಾಕಂದ್ರೆ ದಟ್ ಈಸ್ ದ ರೀಸನ್ ಬರೀ ಥಿಯೇಟರ್ನ ರಂಗಭೂಮಿ ಅಂತ ಕರಿತೀವಿ. ಇನ್ ಎನಿ ಅದರ್ ಆರ್ಟ್ ಫಾರ್ಮ್, ಎಷ್ಟೊಂದು ಪರ್ಫಾರ್ಮಿಂಗ್ ಆರ್ಟ್ಸ್ ಇದೆ ಅಲ್ವಾ, ಯಾವ್ದ್ರಲ್ಲೂ ನಾವು ವಿ ಡೋಂಟ್ ಕಾಲ್ ಇಟ್ ಆಸ್ ಭರತನಾಟ್ಯ ಭೂಮಿ, ಕಥಕ್ ಭೂಮಿ ಅಂತ ಕರೀತೀವಿ. ರಂಗಭೂಮಿ ಒಂದನೇ ರಂಗಭೂಮಿ, ಬದುಕು ಕಲ್ಸುತ್ತೆ. ಸೊ ಬದುಕು ಕಲ್ಸಿದ್ಮೇಲೆ ನಾವು ಬದುಕೋದು ಎಷ್ಟೊತ್ತು. ಸೊ ದಟ್ ಈಸ್ ವಾಟ್ ಐ ಆಲ್ವೇಸ್ ಸೇ, ದಟ್ ಸೊ ಜಸ್ಟ್ ಗೆಟ್ ಔಟ್ ಆಫ್ ದಟ್ ಆಕ್ಟಿಂಗ್ ಮೋಡ್, ರೈಟ್? ಗೆಟ್ ಔಟ್, ಡೋಂಟ್ ಸಿ ದ ಆಕ್ಟಿಂಗ್ ದಿಸ್ ಒನ್, ದಟ್ಸ್ ಅ ಪಾರ್ಟ್ ಆಫ್ ಇಟ್. There are so many other things and explore so many things. In this modernized, expanded economy, especially global economy, there are so many things that you can actually do. But you just need to have that intent ಅಷ್ಟೇ, ಮಾಡಬೇಕು ಅಂತ.
ಆಮೇಲೆ ಅದೇ ಇವಾಗ ನೀವು ಹೇಳಕ್ ಇದೆಲ್ಲ ಕೇಳಿದ್ಮೇಲೆ ನಮ್ಗೆ ನೆಕ್ಸ್ಟ್ ಕ್ವಶನ್ ಅದೇ ಸಸ್ಟೈನಬಿಲಿಟಿ ಇದೆ ಅಂತ ನೀವು ಈಗ ಎಷ್ಟೊಂದು ಎಕ್ಸಾಂಪಲ್ಸ್ ನ ಕೊಟ್ಟು ನೆನೆ ನೀವು Right. prove ಮಾಡಿದ್ರಿ. ಬಟ್ ಇಫ್ ಯು ವಾಂಟ್ ಟು ನನ್ಗೆ ಒಂದು ರಂಗಭೂಮಿನೇ ಕಟ್ಕೋಬೇಕು, ನಂದೇ ಒಂದು ಥಿಯೇಟರ್ದು ಒಂದು ಕಂಪನಿ ಕಟ್ಕೋಬೇಕು ಅಂತ ಅನ್ನೋದಾದ್ರೆ ಇವತ್ತಿನ ಪರ್ಸ್ಪೆಕ್ಟಿವ್ ಅಲ್ಲಿ ಏನೇನ್ ಚಾಲೆಂಜಸ್ ಇದೆ? ಸುಮಾರು ಆಕ್ಚುಲಿ ನಮ್ ವಿಮೂವ್ಗೆ ಎಷ್ಟೊಂದ್ ಜನ ಬರ್ತಾರಲ್ಲ, ಅವರು 1-2 ವರ್ಷ ಇಲ್ಲಿ ಮಾಡ್ತಾರೆ, ಅವ್ರದೇ ಥಿಯೇಟರ್ ಗ್ರೂಪ್ ಕಟ್ಕೋತಾರೆ. ನಾನು ಥಿಯೇಟರ್ ಗ್ರೂಪ್ ಕಟ್ಕೊಳಕ್ಕೆ ಏನು ತೊಂದರೆ ಇಲ್ಲ. ಬಟ್ ನಾನು ಅವರಲ್ಲಿ ಏನು ಅಂತ ಕೇಳ್ಕೊತೀನಿ ಅಂದ್ರೆ ದಟ್ ಮೇಂಟೈನ್ ಎ ಕನ್ಸಿಸ್ಟೆನ್ಸಿ. ಅಂದ್ರೆ ನಿಮಗೆ ಥಿಯೇಟರ್ ಗ್ರೂಪ್ ಕಟ್ಟೋದಕ್ಕೆ ಅಥವಾ ಥಿಯೇಟರ್ ಗ್ರೂಪ್ ಫಾರ್ಮ್ ಮಾಡೋದಕ್ಕೆ ಇವತ್ತಿಗೆ ಯು ನೀಡ್ 2 ಥಿಂಗ್ಸ್. ಒಂದು ಕನ್ಸಿಸ್ಟೆನ್ಸಿ, ಇನ್ನೊಂದು ಇಂಟೆನ್ಷನ್. ಇಂಟೆನ್ಷನ್ ಶುಡ್ ನಾಟ್ ಬಿ ನಾನು ಒಂದು ನಾಟಕ ಬರ್ದಿದ್ದೀನಿ, ನನ್ನ ನಾಟಕ ಅವ್ರು ಮಾಡೋದಿಲ್ಲ, ಸೊ ನಾನೇ ಒಂದು ಥಿಯೇಟರ್ ಗ್ರೂಪ್ ಕಟ್ಬಿಟ್ಟು ಆ ನಾಟಕ ಮಾಡ್ತೀನಿ. ಇಂಟೆನ್ಷನ್ಸ್ ಶುಡ್ ಆಲ್ವೇಸ್ ಬಿ ಸೊಸೈಟಿ ಬೌಂಡ್. ಇಟ್ ಕಾಂಟ್ ಬಿ ಟೆಲಿಂಗ್ ದಟ್ ನನ್ನ ಥಾಟ್ಸ್ ನಾನು ಹೇಳೋದಕ್ಕೆ ಒಂದು ಥಿಯೇಟರ್ ಗ್ರೂಪ್ ಕಟ್ತೀನಿ ಅನ್ನೋದು. ಬಿಕಾಸ್ ಯೋರ್ ಓನ್ ಸೆಲ್ಫಿಶ್ ಇಂಟೆನ್ಷನ್ಸ್ ಏನಿದೆಯಲ್ಲ, ದಟ್ ಈಸ್ ಅದಕ್ಕೆ ಟೈಮ್ ಬೌಂಡ್ ಇದೆ. ಅದು ನಿಮ್ಮ ಇಂಟೆನ್ಷನ್ಸ್, ನಿಮ್ಮ ಒಂದು ಐಡಿಯಾಸ್ ನೀವು ಬರೆಯೋದು ನಿಲ್ಸಿದ್ರೆ ಆ ನಾಟಕ ತಂಡ ಬಿದ್ದೋಗುತ್ತೆ. ರೈಟ್? ನಾವು ತಂಡಗಳಿಗೆ ಯಾಕೆ ಕಟ್ತಾರೆ? ಲೈಕ್ ಅಟ್ ಡಿಫ್ರೆಂಟ್ ಎರಾ, ಸೋ ಮೆನಿ ಲೆಜೆಂಡರಿ ಥಿಯೇಟರ್ ಗ್ರೂಪ್ಸ್ ಆರ್ ದೇರ್. ಆಗಿನ ಕಾಲಕ್ಕೆ ಆ ಟೈಮಲ್ಲಿ ಆ ತಂಡದ ನೆಸೆಸಿಟಿ ಇತ್ತು, ಅದಕ್ಕೆ ಆ ತಂಡಗಳು ಕಟ್ಟೋರು. ಲೈಕ್ ಫಾರ್ ಎಕ್ಸಾಂಪಲ್ ನಾವು ವಿಮೂನ್ ಯಾಕೆ ಕಟ್ಟಿದ್ವಿ? ನಾವು ಬೇರೆ ಬೇರೆ ತಂಡಗಳಲ್ಲಿದ್ವಿ. ನಾವು ಯಾಕೆ ವಿಮು ಕಟ್ಟಿದ್ವಿ ಅಂದ್ರೆ ದಟ್ ವಿ ಹ್ಯಾಡ್ ಅನ್ ಇಂಟೆನ್ಷನ್ ಆಫ್ ಅಭಿಷೇಕ್ ಬರ್ದಿದ್ನ ನಾನು ನಾಟಕವಾಗಿ ಮಾಡ್ಬೇಕು ಅಂತಲ್ಲ. ವಿ ಹ್ಯಾಡ್ ಅನ್ ಇಂಟೆನ್ಷನ್ ಆಫ್ ಟೆಲಿಂಗ್ ದಟ್ ನಾವು ಸಮಕಾಲೀನ ಕಥೆಗಳು ಅಥವಾ ಕಂಟೆಂಪರರಿ ನಾಟಕಗಳು ಅಥವಾ ಕಥೆಗಳನ್ನ ನಾವು ಸ್ಟೇಜ್ ಮೇಲೆ ತೋರಿಸ್ಬೇಕು. ಆಗಿನ ಟೈಮಲ್ಲಿ ಕಂಟೆಂಪರರಿ ಕಥೆಗಳನ್ನ ಯಾರು ತೋರಿಸ್ತಾ ಇರಲಿಲ್ಲ, ಫೋಕ್ ಬೇಸ್ಡ್ ನಾಟಕಗಳು ಜಾಸ್ತಿ ಇತ್ತು. ವಿ ಥಾಟ್ ದಟ್ ದೇರ್ ಆರ್ ಆಡಿಯನ್ಸ್ ಹೂ ವಾಂಟ್ಸ್ ಟು ಸಿ ಕಂಟೆಂಪರರಿ ಪ್ಲೇಸ್. ಅದಕ್ಕೆ ಒಂದು ಥಿಯೇಟರ್ ಗ್ರೂಪ್ ಮಾಡೋಣ ವಿಚ್ ಫೋಕಸಸ್ ಆನ್ ಕಂಟೆಂಪರರಿ ಇಶ್ಯೂಸ್, ಕಂಟೆಂಪರರಿ ಪ್ಲೇಸ್ ಎಕ್ಸೆಟ್ರಾ ಎಕ್ಸೆಟ್ರಾ. ದಟ್ ಇಸ್ ವೈ ವಿ ಸ್ಟಾರ್ಟೆಡ್ ಫೌಂಡಿಂಗ್ ವಿಮು. ಅದ್ರ ಸುತ್ತಾನೆ ಇದುವರೆಗೂ ನಾವು ವಿ ಹ್ಯಾವ್ ನೆವರ್ ಗಾನ್ ಬಿಯಾಂಡ್ ದಟ್ ಮೋಟಿವ್ ಎಟ್ ಆಲ್. ನಾವು ನಮ್ಗೇನ್ ಮಾಡಕ್ ಆಗಲ್ಲ ಅಂತಲ್ಲ, ಬಟ್ ನಾವ್ ಯಾವುದೇ ಫೋಕ್ ನಾಟಕ ಆಸ್ ಮಚ್ ಆಸ್ ವಿ ರೆಸ್ಪೆಕ್ಟ್ ಅಂಡ್ ವಾಚ್ ಮೋರ್ ಫೋಕ್ ಪ್ಲೇಸ್ ದನ್ ಕಂಟೆಂಪರರಿ ಪ್ಲೇಸ್, ದಟ್ ನಾವ್ ಯಾವುದೇ ಫೋಕ್ ನಾಟಕಗಳನ್ನ ನಾವು ಮಾಡಿಲ್ಲ. ನಾವು ಬೇರೆ ಜಾನರ್ನ ನಾವು ನಮ್ದೇ ಜಾನರ್ ಅಂತ ಹೇಳ್ಕೊಂಡು ನಾವು ಇದನ್ನ ಮಾಡಿಲ್ಲ. ಸೊ ವಿ ಆರ್ ಟ್ರೂ ಟು ಅವರ್ ಓನ್ ಮೋಟಿವ್ ಅಂಡ್ ಇಂಟೆನ್ಷನ್ ಅಸ್ ಟು ವೈ ವಿಮೋ ವಾಸ್ ಫೌಂಡ್. ಆ ತರ ಇವತ್ತಿನ ಥಿಯೇಟರ್ ಗ್ರೂಪ್ಸ್ ಯಾರ್ಯಾರು ಕಟ್ತಾರೋ, ಯು ನೀಡ್ ಟು ಹ್ಯಾವ್ ಅನ್ ಇಂಟೆನ್ಷನ್ ವಿಚ್ ಇಸ್ ಅ ಲಾರ್ಜರ್ ದ್ಯಾನ್ ಲೈಫ್. ಅಂದ್ರೆ ನಿಮ್ಮನ್ನು ಬಿಟ್ಟು ಒಂದು ದೊಡ್ಡ ಇಂಟೆನ್ಷನ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಇವತ್ತಿನ ಜೆನ್ಜಿ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಯು ಶುಡ್ ಶೋ ಅಪ್ ಎವ್ರಿ ಡೇ. ಶೋಯಿಂಗ್ ಅಪ್ ಎವ್ರಿ ಡೇ ನೋ ಮ್ಯಾಟರ್ ವಾಟ್ ಅಂತ ಹೇಳ್ತಾರಲ್ಲ, ಅದನ್ನ ನಮ್ಮ ಕಾಲದಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋರು. ಇವಾಗ ಅದಕ್ಕೆ ಡೆಫಿನೇಷನ್ ಬೇರೆ ಆಗಿದೆ. ದಿನ ಬೆಳಿಗ್ಗೆ 8 ಗಂಟೆಗೆ ನನಗೆ ನಾಟಕ ಇದೆಯೋ, ನಾಟಕ ಇಲ್ವೋ, ರಿಹರ್ಸಲ್ ಇದೆಯೋ, ರಿಹರ್ಸಲ್ ಇಲ್ವೋ, ನಾನು ಒಬ್ನೇನೋ, ನಾನು ಅಷ್ಟು ಜನನೋ, ನೋ ಮ್ಯಾಟರ್ ವಾಟ್ ಯು ಹ್ಯಾವ್ ಟು ಬಿ ದೇರ್. ಅದು ಆ ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೆ ಐ ರಿಕ್ವೆಸ್ಟ್ ದೆಮ್ ಮಾಡಕ್ ಹೋಗ್ಬಿಡಿ. ವರ್ಕ್ ವಿತ್ ಅದರ್ ಥಿಯೇಟರ್ ಗ್ರೂಪ್ಸ್, ಹೆಲ್ಪ್ ದೆಮ್ ಗ್ರೋ. ಎಷ್ಟೋ ಥಿಯೇಟರ್ ಗ್ರೂಪ್ಸ್, ಹಳೆ ಥಿಯೇಟರ್ ಗ್ರೂಪ್ಸ್ ಯಂಗ್ಸ್ಟರ್ಸ್ ಇಲ್ದೆ ಅದು ಮುಚ್ಚೋಗ್ತಿದೆ. ವರ್ಕ್ ವಿತ್ ದೆಮ್, ಅದನ್ನ ಉದ್ಧಾರ ಮಾಡಿ. ಐ ಆಮ್ ಪ್ರೆಟಿ ಶ್ಯೂರ್ ದಟ್ ಪೀಪಲ್ ಅದನ್ನ ಯಾರು ಕಟ್ಟಿದ್ರು ಅವ್ರ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಅಂಡ್ ಯು ವಿಲ್ ಆಲ್ಸೋ ಒಂದು ಲೆಗಸಿನ ಉಳಿಸ್ತೀರ. ಸೊ ದಟ್ ಇಸ್ ವಾಟ್ ಐ ಥಿಂಕ್, ದಟ್ ದೇರ್ ಆರ್ ನೋ ಚಾಲೆಂಜಸ್. ಇವತ್ತಿನಂತೂ ಏನೂ ಚಾಲೆಂಜ್ ಇಲ್ಲ. ನೀವು ದುಡ್ಡು ಕಟ್ತೀರಾ, ಆಡಿಟೋರಿಯಂ ಸಿಗುತ್ತೆ, ಶೋ ಮಾಡ್ಬೋದು. ನೀವು ಸುಚಿತ್ರ ಬುಕ್ ಮಾಡ್ತೀರಾ, ಆಡಿಟೋರಿಯಂ ಕೊಡ್ತಾರೆ, ಲೈಟ್ಸ್ ಕೊಡ್ತಾರೆ, ಶೋ ಮಾಡ್ಬೋದು. ಜನ ಬರ್ತಾರೆ, ಫ್ಯಾಮಿಲಿ ಶೋ ತರ ಇರುತ್ತೆ, ಎಷ್ಟು ಬೇಕಾದ್ರೂ ಶೋ ಮಾಡ್ಬೋದು. ಬಟ್ ದ ಥಿಂಗ್ ಇಸ್ ದಟ್ ವಾಟ್ ಯು ವಾಂಟ್ ಅಂತ ನಾನು ಪ್ರಶ್ನೆ. Be consistent and have a motive that is larger than your own thought. ಸೊ ಅವಾಗ ಐ ಥಿಂಕ್ ಥಿಯೇಟರ್ ಗ್ರೂಪ್ಸ್ ಇವತ್ತಿಗೆ ನಾವು ಕಟ್ಬೋದು ಅಂತ ಅನ್ಸುತ್ತೆ. ಇವತ್ತಿನ ಜನರೇಷನ್ಗೆ ನಾವು ನೋಡೋದಾದ್ರೆ ಬಹಳಷ್ಟು OTT ಪ್ಲಾಟ್ಫಾರ್ಮ್ಸೇ ಜಾಸ್ತಿ. ಮಕ್ಳುಗಳ ಸೀರೀಸು, ಈ ಸೀರೀಸ್ ನೋಡೋದೇ ಜಾಸ್ತಿ. ಅಷ್ಟು ಮೀರಿ ನಾನು ಅಬ್ಸರ್ವ್ ಮಾಡಿರೋ ಹಂಗೆ ಥಿಯೇಟರ್ ಯಾವುದೇ ನಾಟಕಗಳಿದ್ರು ಬರ್ತಿದ್ದಾರೆ ಜನ. ಬಟ್ ಎಲ್ಲಿವರೆಗೂ ಇದು ಸಸ್ಟೈನ್ ಆಗಕ್ ಸಾಧ್ಯ? ಅದನ್ನ ಓವರ್ಕಮ್ ಮಾಡೋಷ್ಟು ಕೇಪಬಿಲಿಟಿ, ಒಂದು ಪೊಟೆನ್ಶಿಯಲ್ ಇದೆಯಾ? ಐಲ್ ಹ್ಯಾವ್ ನಾನೆಲ್ಲೋ ಓದಿದ್ದು ಅಂಡ್ ನನ್ಗೊಂದು ಅನ್ಸುತ್ತೆ ದಟ್ ಈಗಿನ ಕಾಲದಲ್ಲಿ ದೇರ್ ಇಸ್ ಅ ನ್ಯೂ ಸೇಯಿಂಗ್ ದಟ್ ಆಸ್ ಮಚ್ ಆಸ್ ಪೀಪಲ್ ಗೋ ಬಿಯಾಂಡ್ ಬಿಹೈಂಡ್ AI,
artificial intelligence, the world will look for real humans ಅಂತ. ನೀವೆಷ್ಟು AI ಹಿಂದೆ ಓಡ್ತಿರೋ ಅಷ್ಟು ನಿಜವಾದ ಜಗತ್ತನ್ನ ಕಂಡ್ಕೊಳ್ಳೋದಕ್ಕೆ ಈ ಪ್ರಪಂಚ ಪ್ರಯತ್ನ ಪಡುತ್ತೆ. ರೈಟ್? ಥಿಯೇಟರ್ ಒಂದೇ ನಿಜವಾದ ಜಗತ್ತು. ಇವತ್ತಿನ AI ಒಂದು ಇನ್ವೇಷನ್ ಅಲ್ಲಿ ಟೆಲ್ಮಿ ನಾಟಕ ಬರೆಯೋದನ್ನ ಒಂದಷ್ಟು ಬೇಗ AI ಬರಿಬೋದು ಅದ್ರ ಪ್ರಕಾರವಾಗಿ. ಅದು ಬಿಟ್ರೆ ಇನ್ ಯಾವ ಜಾಬ್ ಇನ್ ಥಿಯೇಟರ್ ಕ್ಯಾನ್ AI ರೀಪ್ಲೇಸ್? ಎಲ್ಲದಕ್ಕೂ ಅಟ್ಲೀಸ್ಟ್ ಅದನ್ನ ಕಮಾಂಡ್ ಕೊಟ್ಟು ಮಾಡಿಸ್ಕೊಳಕ್ಕಾದ್ರೂ ಜನ Correct. ಬೇಕು. ಹೌದು. ಲೈಕ್ ಇನ್ನೂ 50 ವರ್ಷ ಆದ್ರೂ ನಿಮ್ಗೆ ರೋಬೋಟ್ಸ್ ಬಂದು ಆ ಎಮೋಷನ್ ಎಕ್ಸ್ಪ್ರೆಷನ್ ಕ್ಯಾರಿ ಮಾಡೋದಕ್ಕೆ ಆಗೋದಿಲ್ಲ. ಅದು ಒಬ್ಬ ಮನುಷ್ಯನೇ ಮಾಡಬೇಕು. ರೈಟ್? ಸೊ ಇವತ್ತಿನ ಡಿಜಿಟೈಸ್ಡ್ ಕಾಲದಲ್ಲಿ ಆಸ್ ಮಚ್ ಆಸ್ ಪೀಪಲ್ ಆರ್ ಲುಕಿಂಗ್ ಎಟ್ ಸ್ಕ್ರೀನ್ಸ್, ದೇ ವಾಂಟ್ ದೇರ್ ಚಿಲ್ಡ್ರನ್ ಟು ನಾಟ್ ಲುಕ್ ಎಟ್ ಸ್ಕ್ರೀನ್ಸ್. ರೈಟ್? ವಿ ಆಲ್ ಸೇ ನೋ ಸ್ಕ್ರೀನ್ ಟೈಮ್. ಆ ನೋ ಸ್ಕ್ರೀನ್ ಟೈಮ್ ಅಲ್ಲಿ ಗೆಲ್ಲದೆ ರಂಗಭೂಮಿ, ಥಿಯೇಟರ್. ರೈಟ್? ಸೊ ಥಿಯೇಟರ್ಗೆ ಸಾವೇ ಇಲ್ಲ. ಥಿಯೇಟರ್ ಹ್ಯಾಸ್ ಸರ್ವೈವ್ಡ್ ಆಫ್ ದ ಬಿಗ್ಗೆಸ್ಟ್ ಇನ್ವೇಷನ್ಸ್. ರೈಟ್? ಥಿಯೇಟರ್ ಮಾಡ್ತಿರ್ಬೇಕಾದ್ರೆ ಟಾಕೀಸ್ ಬಂತು, ವಿಚ್ ಇಸ್ ದಟ್ ಟೆಂಟ್ ಥಿಯೇಟರ್, ವಿಚ್ ವಾಸ್ ವೆರಿ ನ್ಯೂ. ಥಿಯೇಟರ್ಗಿಂತ 10 ಗುಣ ಇಟ್ ವಾಸ್ ಅಟ್ರಾಕ್ಟಿವ್ ಅಂಡ್ ಪೀಪಲ್ ವಾಂಟೆಡ್ ಟು ಸಿ ದಟ್. ಅವಾಗ ಥಿಯೇಟರ್ ಬದುಕೊಂತು. ಅದಾದ್ಮೇಲೆ ಟೆಲಿವಿಷನ್ ಬಂತು, ಮನೆ ಒಳಗಡೆ ಎಂಟರ್ಟೈನ್ಮೆಂಟ್ ಬಂತು, ಥಿಯೇಟರ್ ಬದುಕೊಂತು. ಅದಾದ್ಮೇಲೆ ಡಿಜಿಟಲ್ ಸಿನಿಮಾ ಬಂತು, ಸಿನಿಮಾ ಬಿಕೇಮ್ ಈಸಿ, ಮಲ್ಟಿಪ್ಲೆಕ್ಸ್ಗಳು ಬಂತು, ಥಿಯೇಟರ್ ಬದುಕೊಂತು. ಅಂಡ್ OTT. ಥಿಯೇಟರ್ 100% ಬದುಕೊಳ್ಳುತ್ತೆ. ಯಾಕಂದ್ರೆ ಈ ಡಿಜಿಟಲ್ ವರ್ಲ್ಡ್ ಹ್ಯಾಸ್ ಎ ಲಿಮಿಟೇಷನ್. ಮನುಷ್ಯನಿಗೆ ಲಿಮಿಟೇಷನ್. ಆ ಮನುಷ್ಯ ಕಂಡ್ಕೊಳ್ಳೋದು, ಆ ಮನುಷ್ಯನಾಗಿ ಇರೋದು ಥಿಯೇಟರ್ ಅಲ್ಲಿ. BV ಕರ್ ಅಂತ ಹೇಳಿದಾರಲ್ಲ, ದಟ್ ಎಲ್ಲರಿಗೂ ಗೊತ್ತಿದೆ ಅದು. ಆ ಒಂದು ಇದು ದಟ್ ದೊಡ್ಡ ಪರದೆ ಮೇಲೆ ನೀನು ಸಿನಿಮಾನ ದೊಡ್ಡ ಪರದೆ ಮೇಲೆ ನೋಡ್ತೀಯ, ಮನುಷ್ಯ ಚಿಕ್ಕದಾಗಿ ಕಾಣಿಸ್ತಾನೆ. ಸೀರಿಯಲ್ನ ಚಿಕ್ಕ ಪರದೆ ಮೇಲೆ ನೋಡ್ತೀಯ, ಮನುಷ್ಯ ದೊಡ್ಡದಾಗಿ ಕಾಣಿಸ್ತಾನೆ. ಮನುಷ್ಯವಾಗಿ ಕಾಣೋದು ರಂಗಭೂಮಿಯಲ್ಲಿ. ಸೊ ಐ ಥಿಂಕ್ ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ, ಇನ್ ಯಾವುದೇ ಟೆಕ್ನಾಲಜಿ ಬಂದ್ರು ಥಿಯೇಟರ್ಗೆ ಸಾವೇ ಇಲ್ಲ. ದಟ್ ವಿಲ್ ಎಕ್ಸಿಸ್ಟ್, ದಟ್ ವಿಲ್ ಪ್ರಾಬ್ಲಿ ಗ್ರೋ. ಅಂಡ್ ನಾನೇನು ನಾನು ಥಿಯೇಟರ್ ಇದ್ದೀನಿ ಅಥವಾ ನಾನು ಆಪರ್ಚುನಿಸ್ಟಿಕ್ ಆಗಿ, ನಾನು ಪೆಸಿಮಿಸ್ಟಿಕ್ ಆಗಿ ಇದನ್ನ ನಾನು ಹೇಳ್ತಿದ್ದೀನಿ ಅನ್ನೋ ಒಂದು ಇದಿಲ್ಲ. ಬಟ್ ಐ ಕ್ಯಾನ್ ಸಿ ದಟ್ ಇವತ್ತಿನ ಎಲ್ಲಾ ಪೇರೆಂಟ್ಸ್ಗೂ ದೇ ವಾಂಟ್ ದೇರ್ ಕಿಡ್ಸ್ ಔಟ್ ಆಫ್ ದೇರ್ ಸ್ಕ್ರೀನ್. ದೇ ವಾಂಟ್ ಟು ಗೋ ಬ್ಯಾಕ್ ಟು ಥಿಯೇಟರ್, ಸಿ ಎ ಪ್ಲೇ. ಪ್ರಕಾಶ್ ಸರ್ದು ಪರ್ವ ನಾಟಕ 800 ಕೆಪಾಸಿಟಿ, 1000 ಕೆಪಾಸಿಟಿ ಮಾಡ್ತಾರೆ. ಎವ್ರಿ ಶೋ ಇಸ್ ಹೌಸ್ಫುಲ್. ಅಷ್ಟೊಂದು ಕನ್ನಡ ಸಿನಿಮಾಗಳಿಗೆ ಜನ ಬರಲ್ಲ. ರೈಟ್? ಸೊ ಹಾಗಿರ್ಬೇಕಾದ್ರೆ ಟು ಕಮ್ ಅಂಡ್ ಟೆಲ್ ಮೀ ಆರ್ ಮೀ ಟೆಲಿಂಗ್ ದಟ್ ಓ ಥಿಯೇಟರ್ಗೆ ಏನಾದ್ರು ಎಫೆಕ್ಟ್ ಆಗ್ಬಿಡುತ್ತೆ, ಐ ಥಿಂಕ್ ಡೆಫಿನೆಟ್ಲಿ ನಾಟ್. ಲಾಕ್ಡೌನ್ ಆದಾಗ, ಕೋವಿಡ್ ಬಂದಾಗ ಥಿಯೇಟರ್ ಡಿಡ್ ನಾಟ್ ಸ್ಟಾಪ್. ನಾನೇ ಸುಮಾರು 600 ಶೋ ಝೂಮ್ ಅಲ್ಲಿ ಮಾಡಿದ್ದೀನಿ ನಾಟಕ. ರೈಟ್? ಅಂಡ್ ಸಡನ್ಲಿ ಫಾರ್ ಮೀ ನ್ಯೂ ಜಿಯೋಗ್ರಫೀಸ್, ನ್ಯೂ ಆಡಿಯನ್ಸ್ ಸ್ಟಾರ್ಟೆಡ್ ಓಪನಿಂಗ್ ಅಪ್. ಬಿಕಾಸ್ ಝೂಮ್ ಅಲ್ಲಿ ನಾಟಕ ಆಗ್ತಿತ್ತು, ಝೂಮ್ಗೋಸ್ಕರನೇ ನಾಟಕ ಮಾಡ್ತಿದ್ವಿ. ಅರೌಂಡ್ ದ ವರ್ಲ್ಡ್ ಟಿಕೆಟ್ ತಗೊಳಕ್ ಬರೋದು. That was ticketed show. ನಾವೇನ್ ಫ್ರೀ ಮಾಡ್ಲಿಲ್ಲ, ನಾವು ಇದುವರೆಗೂ ಏನು ಫ್ರೀ ಮಾಡೋದಿಲ್ಲ. ಸೊ we started ticketing. They used to buy it. Zoom half an hour ಗಿಂತ ಅಥವಾ 15 minutes ಗಿಂತ ಮುಂಚೆ we used to send them that meeting code and password. Right? And ನಾವೇ ಒಬ್ರು ಅಡ್ಮಿನ್ ಅಂತ ಇಟ್ಕೊಂಡಿದ್ವಿ. So if we find someone who has not paid, we used to remove them from the Zoom session. And we had people in Brazil, we had people in Argentina, different time zones, waking up, waking late, etc., coming and watching. We wrote plays for Zoom. ಒಂದು ಝೂಮ್ಗೆ ಮ್ಯಾಚ್ ಆಗೋಂಗೆ ವಿ ರೋಟ್ ಇದು ಏನು ಡಿಟೆಕ್ಟಿವ್ ಸ್ಟೋರಿ ಕಾಲ್ಡ್ ಆಸ್ ಹೂ ಕಿಲ್ಡ್ ಆಗತ್ತ. ಅದನ್ನ ನಾವು ಆಮೇಲೆ ಸ್ಟೇಜ್ಗೂ ಮಾಡಿದ್ವಿ, ರಂಗಶಂಕರ ಸ್ಟೇಜ್ಗೂ ಮಾಡಿದ್ವಿ. ಇನ್ಫ್ಯಾಕ್ಟ್ ಇವತ್ತಿಗೂ ತುಂಬಾ ಸಕ್ಸಸ್ಫುಲಿ ನಡೀತಿದೆ. ಸೊ ವಿ ರೋಟ್ ಪ್ಲೇಸ್ ಫಾರ್ ದಟ್ ಝೂಮ್. ಇನ್ಫ್ಯಾಕ್ಟ್ ನಾನು ಒಂದು ಕನ್ನಡ ನಾಟಕ ಬೈ ಟು ಕಾಫಿ ಅಂತ ಅದು ಝೂಮ್ಗೆ ಬರ್ತಿದ್ದು, ಅದಾದ್ಮೇಲೆ ನಾವು ಸ್ಟೇಜ್ಗೆ ಮಾಡಿದ್ವಿ. ಸೊ ನಾವು ಕೋವಿಡ್ ಟೈಮಲ್ಲಿ ನಾಟಕ ನಿಲ್ಲಿಸಲಿಲ್ಲ, ಇವಾಗ ಎಲ್ಲಿ ನಿಲ್ಸಕ್ಕೆ
ಸೊ ಅದೇ ನೀವು ಈಗೆಲ್ಲ ಹೇಳ್ತಾ ಇದ್ರೆ ಎಷ್ಟು ಆಪರ್ಚುನಿಟೀಸ್ ಇದೆ. So, ನಾವ್ ಅದನ್ನ ಯಾವ ತರ ನೋಡ್ತೀವಿ, ಹೇಗೆ ನಾವ್ ಅದನ್ನ ನಮಗೆ ರಿಲೆವೆಂಟ್ ಆಗಿರುವಂತಹ ಜಾಬ್ ಅನ್ನ ನಾವ್ ಹೆಂಗ್ ಹುಡ್ಕೋತೀವಿ Correct. ಇದ್ರಲ್ಲಿ ಅನ್ನೋದನ್ನ ಮ್ಯಾಟರ್ ಆಗುತ್ತೆ. ಯಾ ವಿ ಶುಡ್ ಸಿ, ನಾವು ಕಣ್ತೆರೆದು ನೋಡ್ಬೇಕು. ಅಂಡ್ ಈಗಿನ ಕಾಲದಲ್ಲಿ ಆಪರ್ಚುನಿಟೀಸ್ ಏನೂ ಕಮ್ಮಿ ಇಲ್ಲ, ರೈಟ್? ಅಂಡ್ ದ ವರ್ಲ್ಡ್ ಹ್ಯಾಸ್ ಚೇಂಜ್ಡ್. ಇವತ್ತಿಗೆ ನಿಮ್ಗೆ ಎಜುಕೇಶನ್ಗಿಂತ ಸ್ಕಿಲ್ಸ್ ಇಂಪಾರ್ಟೆಂಟ್. ನನಗೆ ಕಮ್ಯುನಿಕೇಶನ್ ಸ್ಕಿಲ್ಲೇ ಇಲ್ಲ ಅಂತ ಹೇಳಿದ್ರೆ ನೀವು ಯಾವುದೇ IT ಕಂಪ್ನಿ ಹೋದ್ರೂ ಏನ್ ಮಾಡ್ತೀರ? ಹೌ ಮಚ್ ಆಫ್ ಕೋಡಿಂಗ್ ಕ್ಯಾನ್ ಸೇವ್ ಯೋರ್ ಜಾಬ್? ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಯು ನೀಡ್ ದೋಸ್ communication, basic decorum skills, etc. So we started a company, Vimu Solutions anta. That's our corporate thing. We use L&D, learning and development, in using theater in corporate. Now 2014 shuru madidvi. Jana tumba nakkadru when we started, telling that ಯಾರು ಥಿಯೇಟರ್ ಉಪಯೋಗಿಸ್ಕೊಂಡು ಟ್ರೈನಿಂಗ್ ಮಾಡ್ತಾರಂತೆ, ಯಾರು ತಗೋತಾರೆ ಮಾಡ್ತಾರೆ. We are now 2026. We are a 12-year-old very successfully running company. We cater to some of the biggest corporates, HCL, Google, Microsoft. All these companies use our theater-based model for their trainings. Wow. Yeah, they go inside, the participants, instead of our project management training, they do a play. They become a part of a character. Otherly, they solve something. Otherly, they'll actually enact. ಅದರಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ, ಎಮೋಟ್ ಮಾಡ್ತಾರೆ. ಆ ಎಕ್ಸ್ಪ್ರೆಷನ್, ಆ ಎಮೋಷನ್ ಮಧ್ಯದಲ್ಲಿ ದೇ ವುಡ್ ಹ್ಯಾವ್ ಲರ್ನ್ಡ್ ದ ಸ್ಕಿಲ್. ಅವ್ರಿಗೆ ಗೊತ್ತಿರಲ್ಲ, ರೈಟ್? ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅದನ್ನ ಕಂಪಲ್ಸರಿ ಮಾಡಿದಾಗ ನೀವು ಕಾರ್ಪೊರೇಟ್ ಕಂಪ್ನಿ ಒಳಗೆ ಹೋಗಿ, ಹೌ ವಿಲ್ ಯು ಟೆಲ್ ಸೆನ್ಸಿಟಿವ್ ಎಂಪ್ಲಾಯೀಸ್ ಟೆಲಿಂಗ್ ದಟ್ ಯು ಬಿ ಕೇರ್ಫುಲ್ ವಿತ್ ಅವರ್ ವಿಮೆನ್ ಎಂಪ್ಲಾಯೀಸ್? ಬಟ್ ಇಟ್ಸ್ ಅ ಮಚ್ ನೀಡೆಡ್ ಥಿಂಗ್. ಯು ನೋ ವಿಚ್ ಇಸ್ ದಿಸ್ ಥಿಂಗ್ ದಟ್ ಸಾಲ್ವ್ ದ ಪ್ರಾಬ್ಲಮ್? ಥಿಯೇಟರ್, ರೈಟ್? ಅವರ ಕಂಪ್ನಿ ಸಿನಾರಿಯೋಸ್ನ ನಾವು ಚಿಕ್ಕ ನಾಟಕ ಆಗಿ ಅವ್ರ ಕಂಪ್ನಿ ತೋರಿಸಿದಾಗ ಓ ಇದು ತಪ್ಪು ಅಂತ ಅವ್ರಿಗೆ ಅನಿಸ್ತು. ನಾನೇನು ಹೇಳೋದೇ ಬೇಕಾಗಿಲ್ಲ. ಸೋ ಪವರ್ಫುಲ್. ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ನ ನೀವು PPT ಹೆಂಗ್ ಹೇಳ್ತೀರಾ ಎಂಪ್ಲಾಯೀಸ್ಗೆ? ಇಟ್ಸ್ ವೆರಿ ಸೆನ್ಸಿಟಿವ್. ದೊಡ್ಡ ಮ್ಯಾನೇಜರ್ಸ್ ಕೂತಿರ್ತಾರೆ, ನೋಡಿ ಈ ತರ ನೀವು ಮುಟ್ಬಾರ್ದು ಅಥವಾ ಈ ತರ ಮಾತಾಡಬಾರ್ದು ಅಂದ್ರೆ ಮ್ಯಾನೇಜರ್ ಮೈಟ್ ಗೆಟ್ ಅಫೆಂಡೆಡ್. ಬಟ್ ಇಟ್ ಈಸ್ ದ ನೀಡ್ ಆಫ್ ದ ಅವರ್. ಅದನ್ನ ನಾಟಕ ಮುಖಾಂತರ ತೋರಿಸಿದಾಗ he suddenly feels it. D&I, ಡೈವರ್ಸಿಟಿ ಅಂಡ್ ಇನ್ಕ್ಲೂಷನ್, ತುಂಬಾ ಇಂಪಾರ್ಟೆಂಟ್ ಇವತ್ತಿನ ಕಾರ್ಪೊರೇಟ್ ಕಂಪನಿಗಳಿಗೆ. ನೀವು ಒಂದು ಕಾರ್ಪೊರೇಟ್ ಅಲ್ಲಿ ಒಬ್ಬ ಕುಳ್ಳ ಅಂತ ಕರಿಬೇಡ ಅಂತ ನಾನು ಯಾವ PPT ಮುಖಾಂತರ ಹೇಳಕ್ ಸಾಧ್ಯ? ನಾನು ಅದನ್ನ ನಾಟಕ ಮುಖಾಂತರ ತೋರಿಸಿದ್ರೆ ನಾನು 20 ವರ್ಷ ಆದ್ಮೇಲೂ he would still remember because it's visual memory. Correct. This is what we started as a company. ನಾವು ಎಲ್ಲ ನಕ್ಕಿದ್ರೆ we started as a startup. Now we are registered as MSME, we are registered with NSDL, we are registered with CII. Every federation or an industry recognizes this as an industry, as a training industry, and then recognizes this as a skill. Now shuru ಮಾಡಿದಾಗ ನಕ್ಕಿದ್ರು. Not just entertainment, it is beyond that. Absolutely, it is beyond that. ನಾವು ಒಂದು ಪೂನಾದಲ್ಲಿ one of the biggest cloud IT companyಗೆ we had to tell them basic etiquettes of the corporate. ಜೋರಾಗಿ ಮಾತಾಡಬೇಡ, ಕಿರ್ಚ್ಬೇಡ, ಕಾಲ್ಸ್ ಅಲ್ಲಿ ಸ್ವಲ್ಪ ನಿಧಾನಾಗಿ ಮಾತಾಡು, ಬಿ ಅವೇರ್ ಆಫ್ ಯುವರ್ ಸರೌಂಡಿಂಗ್, ತಿನ್ಬಿಟ್ಟು ಅಲ್ಲೇ ಬಿಸಾಕ್ಬೇಡ. ನೋಡಿ, ಇದನ್ನ ನಾವು ಕಾರ್ಪೊರೇಟ್ ಕಂಪ್ನಿ ಅಷ್ಟು ದೊಡ್ಡ ಹುದ್ದೆಯಲ್ಲಿರೋರ್ಗೆ, ಅಷ್ಟು ಓದ್ ಬರೋರ್ಗೆ ನಾವು ಇದನ್ನ ಹೇಳಬೇಕು. ಕಂಪ್ನಿಯವರು ದೇ ಪೇ ಟು ಅಸ್ ಟು ಟೆಲ್ ದೀಸ್ ಥಿಂಗ್ಸ್. ಸ್ನ್ಯಾಕ್ಸ್ ಕೊಡ್ತಾರಲ್ಲ, ಬಾಳೆಹಣ್ಣು ಗಿಳೆಹಣ್ಣು ತಿನ್ಬಿಟ್ಟು ಸಿಪ್ಪೆಗಳಲ್ಲೇ ಬಿಸಾಕ್ಬೇಡಿ, ಡಸ್ಟ್ಬಿನ್ ಹಾಕಿ, ಇದನ್ನ ನಾವು ಹೇಳಬೇಕು. ಅವರೆಲ್ಲ 4 ವರ್ಷ 2 ವರ್ಷ ಮಾಸ್ಟರ್ಸ್ ಮಾಡಿ ಎಲ್ಲ ಬಂದಿರೋ ಸಾಫ್ಟ್ವೇರ್ ಇಂಜಿನಿಯರ್ಸ್. ಸೊ ನಮ್ಮ ಸಿವಿಕ್ ಸೆನ್ಸ್ ಕೆಪಬಿಲಿಟೀಸ್ ಇಷ್ಟಿದೆ ನಮ್ಮ ದೇಶದಲ್ಲಿ. ಅಪಾರ್ಟ್ ಫ್ರಮ್ ದಟ್, HR ಕಳ್ಸೋ ಇಮೇಲ್ಸ್ ನ ಓದಿ ಅದ್ರಲ್ಲಿ ಇಂಪಾರ್ಟೆಂಟ್ ಇರುತ್ತೆ, ಅದನ್ನ ಡಿಲೀಟ್ ಮಾಡಬೇಡಿ, ಇದಿಷ್ಟೊಂದಷ್ಟು ಬೇಸಿಕ್ ಅವ್ರಿಗೆ ಹೇಳ್ಬೇಕಿತ್ತು. ಇದನ್ನ ಹೆಂಗ್ ಹೇಳೋದು? ಇದನ್ನ ತಿರ್ಗಾ PPT ಕಳ್ಸಿದ್ರೆ ಅದನ್ನೇ ಮಾಡ್ತಾರೆ, ಡಿಲೀಟ್ ಮಾಡ್ತಾರೆ. ನಾವೇನ್ ಮಾಡಿದ್ವಿ ಗೊತ್ತಾ? ನಾವು ಈ ಸ್ಟ್ರೀಟ್ ಪ್ಲೇ, ಬೀದಿ ನಾಟಕ ತರ ಕ್ಯೂಬಿಕಲ್ ಪ್ಲೇ ಅಂತ ಮಾಡಿದ್ವಿ. 4 ಕ್ಯೂಬಿಕಲ್ ಇರುತ್ತಲ್ಲ, ಅದನ್ನ ಗುಂಪು ಮಾಡ್ಕೊಂಡು ಅಲ್ಲಿ ನಾಟಕ ಮಾಡಿದ್ವಿ. ಅಂದ್ರೆ ದಿನಕ್ಕೆ 50 ಶೋ ಮಾಡಿದ್ವಿ. 8 ಫ್ಲೋರು, ಒಂದೊಂದು 4 ಕ್ಯೂಬಿಕಲ್ಗೂ ಹೋಗಿ ಪರ್ಫಾರ್ಮ್ ಮಾಡಿದ್ವಿ. ಸೊ ವಿ ಎಂಡೆಡ್ ಅಪ್ ಡೂಯಿಂಗ್ about 200 or 300 performances over a week in all floors. Different time ಹೋಗೋದು,
ಅವ್ರು ಕೆಲಸ ಮಾಡ್ತಿರ್ಬೇಕಾದ್ರೆ ಎಲ್ಲಾರು ಬನ್ನಿ ಅಂತ ಸ್ಟ್ರೀಟ್ ಪ್ಲೇ ತರ ಕರೆಯೋದು, 5 ಕ್ಯೂಬಿಕಲ್ ಗ್ರೂಪ್ ಮಾಡೋದು, ಅಷ್ಟು ಜನ ಸೇರ್ಸೋದು, ಅಲ್ಲೇ ನಾಟಕ ಮಾಡೋದು, ಅಲ್ಲೇ ತೋರ್ಸೋದು, ಇದನ್ನ ಮಾಡಬೇಡಿ ಅಂತ ನಾಟಕದ ಮುಖಾಂತರ ಹೇಳೋದು, ಮೂವ್ ಆನ್ ಟು ನೆಕ್ಸ್ಟ್. ರೈಟ್? ಅಲ್ಲ, ಎಷ್ಟು ಇನ್ನೋವೇಟಿವ್ ಆಗಿದೆ. ನಾನು ಇವನ್ ಕಂಗ್ರಾಚುಲೇಟ್ ಮಾಡ್ಬೇಕು. ಇಂಥದ್ದೆಲ್ಲ ಒಂದು ಎಫರ್ಟ್ ಅನ್ನ ಹಾಕಿ ಮಾಡಿರುವಂತದ್ದು ಗುಡ್ ಐಡಿಯಾ. ಅಬ್ಸಲ್ಯೂಟ್ಲಿ. ಸೊ ದ ಕಾರ್ಪೊರೇಟ್ ಕಂಪನಿ ವಿಲ್ ಪೇ ಯು. ನಾವೇನ್ ಫ್ರೀ ಮಾಡ್ಲಿಲ್ಲ. ಸೊ ವಿಲ್ ಪೇ ಯು. ಸೊ ದೇರ್ ಇಸ್ ಅನ್ ಎಕಾನಮಿಕ್ ಮಾಡೆಲ್. ಯು ಕ್ಯಾನ್ ಪೇ ದ ಆಕ್ಟರ್ಸ್. ಸೊ ಅವ್ರಿಗೊಂದು ಎಕಾನಮಿ ಮಾಡೆಲ್ ಬಿಲ್ಡ್ ಆಯ್ತು. ಅಷ್ಟು ಜನಕ್ಕೆ ಒಂದು ಥಿಯೇಟರ್ ಅನ್ನೋದು ಪರಿಚಯ ಆಯ್ತು. ಮೋಸ್ಟ್ ಇಂಪಾರ್ಟೆಂಟ್ಲಿ ಇಟ್ ಸಾಲ್ವ್ ಯುವರ್ ಪ್ರಾಬ್ಲಮ್. ಎಕ್ಸಾಕ್ಟ್ಲಿ. ಅದೇ ತಾನೇ ನಿಮ್ಮ ಮೋಟಿವ್ ಇದ್ದಿದ್ದು. Absolutely. So there are different things. So when we did all these things, ಎಲ್ಲರೂ ನಗೋರು. ತುಂಬಾ ದೊಡ್ಡ ದೊಡ್ಡ ಇಂಟೆಲೆಕ್ಚುಯಲ್ಸ್, ನೀವು ಥಿಯೇಟರ್ನ ಮಾರ್ಬಿಟ್ಟಿದ್ದೀರಾ ಹಂಗೆ ಹಿಂಗೆ ಅಂತ. ನಾನು ಹೇಳ್ತೀನಿ, ರಾಜಕೀಯಕ್ಕಂತೂ ಬಳಸ್ಕೊಳ್ಳಿದ್ದ, ಅದನ್ನ ಮಾಡಿ ನೀವು ಈ ಸ್ಥಿತಿಗೆ ತಂದಿದ್ದೀರಾ ಥಿಯೇಟರ್ನ. ಅಟ್ಲೀಸ್ಟ್ ವಿ ಆರ್ ಅರ್ನಿಂಗ್ ಅಂಡ್ ಗಿವಿಂಗ್ ಬ್ಯಾಕ್ ಟು ದ ಆರ್ಟಿಸ್ಟ್. ಸೊ ಪೀಪಲ್ ಹೂ ಸೇ ದಟ್ ನಾವು ಥಿಯೇಟರ್ ಮಾರ್ತೀವಿ, ಈ ಕ್ಯಾಪಿಟಲಿಸಮ್ ತಂದ್ಬಿಟ್ಟಿದ್ದಾರೆ, ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ನಾನು ಅವ್ರಿಗೆ ಹೇಳೋದು ಒಂದೇ, ನೀವು ಥಿಯೇಟರ್ ಅಲ್ಲಿ ಕಮ್ಯುನಿಸಮ್ ಮಾಡಿ ಏನೂ ಉದ್ಧಾರ ಮಾಡಲಿಲ್ಲ. ಇದ್ದಿದ್ದ 4 ಜನನು ಬಡತನದಿಂದ ಸಾಯಿಸ್ಬಿಟ್ರಿ ಅಷ್ಟೇ, ಇನ್ನೇನು ಉದ್ಧಾರ ಆಗಿಲ್ಲ. ಅದಕ್ಕೆ ಇಂಥ ಲೈನ್ಸ್ ಬರೋದು. ಅದಕ್ಕೆ ನೆಕ್ಸ್ಟ್ ಜನರೇಷನ್ ಬರೋದಿಲ್ಲ. ಓಪನ್ ಅಪ್ ಐತೆ. ಅವ್ರು ಹೇಳೋರೆಲ್ಲ ದುಡ್ಡು ಮಾಡ್ಕೊಂಡಿರ್ತಾರೆ, ಸುಖವಾಗಿರ್ತಾರೆ. ಪಾಪ ಸಾಯೋರು ಯಾರೋ 4 ಜನ. ಆ ಕಥೆಗಳನ್ನ ತುಂಬಾ ಗ್ಲೋರಿಫೈ ಮಾಡಿ ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಅದಕ್ಕೆ ಒಂದು ಜಾತಿ ಒಂದು ಲೇಯರ್ ಹಾಕಿ, ಅದಕ್ಕೊಂದು ಪೊಲಿಟಿಕಲ್ ಲೇಯರ್ ಹಾಕಿ, ಎಲ್ಲ ಇದು ಅವ್ರು ಸತ್ತಿರೋದು ಇವ್ರಗಳ ಕಾರಣಗಳಿಂದಾನೆ. ಬಟ್ ಅದಕ್ಕೆ 108 ಬಣ್ಣಗಳು ಹಚ್ಚಿ ಅದಕ್ಕೊಂದು ಮಾಡ್ತಾರೆ. ಸೊ ಇವಾಗ ನೀವು ಹೇಳ್ತಾ ಇದ್ರಿ ಸೆನ್ಸಿಟಿವ್ ಇಶ್ಯೂಸ್ನೆಲ್ಲ ಇದು ಮಾಡ್ತಿದ್ವಿ ವಿಮೆನ್ ಅಂತ ಬಂದಾಗ, ಈ ರಂಗಭೂಮಿನಲ್ಲಿ ಹೆಣ್ಮಕ್ಳಿಗೆ ಯಾವ ತರ ಒಂದು ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ? ಆಕ್ಚುಲಿ ಈಕ್ವಲ್ ಆಪರ್ಚುನಿಟೀಸ್ ಇದೆ. ಸೊ ಯಾಕಂದ್ರೆ ಸ್ವಲ್ಪ ನಮ್ದು ನಾನು ಹೇಳ್ದಂಗೆ ಲಿಬ್ರಲ್ ಆರ್ಟ್ಸ್ ಎಲ್ಲರೂ ಸೇಮ್ ಹಾಗೆ ಅಂತ. ಹೆಣ್ಮಕ್ಳಿಗೆ ಇನ್ ಟರ್ಮ್ಸ್ ಆಫ್ ಆಪರ್ಚುನಿಟೀಸ್, ಆಫ್ ಕೋರ್ಸ್ ಆಕ್ಟಿಂಗ್ ಬಿಟ್ಟು ಎವ್ರಿ ಫೀಲ್ಡ್ ಅಲ್ಲಿ ಇದೆ, ಫ್ರಮ್ ಡಿರೆಕ್ಷನ್ ಟು ಸೆಟ್ ಡಿಸೈನ್ ಟು ಲೈಟ್ ಡಿಸೈನ್. ಯಾಕಂದ್ರೆ ದೇ ಹ್ಯಾವ್ ದಟ್ ನುವಾನ್ಸಿಕ್ ಫೀಚರ್, ಒಂದು ಕೇಪಬಿಲಿಟಿ ಇದೆ. ಲೈಕ್ ಫಾರ್ ಎಕ್ಸಾಂಪಲ್, ಮನೆನೇ ನಡ್ಸ್ಕೊಂಡು ಹೋಗುವಂತ ಜವಾಬ್ದಾರಿ ಇರುವಂತ ಹೆಣ್ಣು ಈ ವೇದಿಕೆಯನ್ನು ಎಷ್ಟು ಚೆನ್ನಾಗಿ ನಡೆಸ್ಬೋದು ಅನ್ನೋ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಒಂದು ಇದಿದೆ, ಟ್ರಸ್ಟ್ ಇದೆ. ಸೊ ಇದು ಬಿಟ್ಟು ನನಗೆ ಐ ಫೀಲ್ ದ ಬಿಗ್ಗೆಸ್ಟ್ ಆಪರ್ಚುನಿಟಿ ಹೆಣ್ಮಕ್ಳಿಗೆ ಇಸ್ ದಿಸ್ ಥಿಯೇಟರ್ ಟೀಚಿಂಗ್ in schools. It is very safe. Lot of schools prefer women as teachers because for them ಮಕ್ಕಳ ಜೊತೆ ಡೀಲ್ ಮಾಡಕ್ಕೆ ಬಂದ್ರೆ they feel that women are better in handling. Not that men are not great, but ಇವತ್ತಿನ ಕಾಲಕ್ಕೆ ಅದೆಲ್ಲ ಹೋಗಿದೆ. ಬಟ್ ಲಾಟ್ ಆಫ್ ಸ್ಕೂಲ್ಸ್ ಇನ್ನು ಸ್ವಲ್ಪ ಓಲ್ಡ್ ಸ್ಕೂಲ್ ಥಾಟ್ ಇದೆ. and it gives them that space and time to explore. ಅವರು ಆ ಮಕ್ಕಳ ಜೊತೆ ಕೆಲಸ ಮಾಡ್ತಾ ಅವರ ಒಂದು ಸ್ಕಿಲ್ಸ್ನ ಅವರು ಡೆವಲಪ್ ಮಾಡ್ಕೋಬಹುದು. ಬೇರೆ ಕಡೆ ಹೋಗಿ ಅವ್ರ ನಾಟಕ ಡೈರೆಕ್ಟ್ ಮಾಡ್ಬೋದು, ಬೇರೆ ಬೇರೆ ರಂಗ ತಂಡಗಳನ್ನ ಕಟ್ಬೋದು. ಸೊ ಆ ಒಂದು ಸ್ಕಿಲ್ಸ್ನ ಅವ್ರಿಗೆ ಪೇಷನ್ಸ್ನ ಇನ್ನೂ ಜಾಸ್ತಿ ಕಲಿಸುತ್ತೆ. ಅಂಡ್ ಇಟ್ಸ್ ವೆಲ್ ಪೇಡ್ ಆಲ್ಸೋ, ಅಂಡ್ ಇಟ್ ಹ್ಯಾಸ್ ಫಿಕ್ಸ್ ಟೈಮಿಂಗ್ಸ್. ಸೊ ಇಟ್ ಅವರ ವರ್ಕ್ ಲೈಫ್ ಬ್ಯಾಲೆನ್ಸ್ಗೆ ಬಹಳ ಹೆಲ್ಪ್ ಆಗಬಹುದು ಅವ್ರು ಆ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡ್ತಿದ್ರೆ. So I feel that a lot of women in theatre should take up this theatre teaching ಅಂತ ಅನ್ಸುತ್ತೆ ನನಗೆ. apart from writing and direction, ರಂಗಭೂಮಿಲಿ as much as we call ourselves liberal arts, ನಮ್ಮಲ್ಲಿ ಫೀಮೇಲ್ ಡೈರೆಕ್ಟರ್ಸ್ ಇಲ್ಲ, ಫೀಮೇಲ್ ರೈಟರ್ಸ್ ಇಲ್ಲ, ಅಂದ್ರೆ ಹೆಚ್ಚಿಗೆ ಇಲ್ಲ. ನಾನೊಂದು ಎಲ್ಲಾ ಹೆಂಗಸರ ನಾಟಕನು ಒಬ್ಬ ಗಂಡ್ಸೆ ಬರ್ದಿರೋದು, ಆ ಗಂಡ್ಸ್ ಮೇಲ್ ಪಾಯಿಂಟ್ ಆಫ್ ವ್ಯೂ ಇಂದಾನೆ ಬರ್ದಿರೋದು. ನಾನು ಇಂಟರ್ವ್ಯೂ ಕೊಡ್ಬೇಕಾದ್ರೆ ನಾನು ಹೆಂಗ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿ ಬರ್ದೆ ಅಂತ ಹೇಳ್ತಾನೆ ಹೊರತು, ದಟ್ ಒಬ್ಬ ಗಂಡ್ಸು ಎಷ್ಟು ಫೀಮೇಲ್ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಕ್ ಸಾಧ್ಯ? DNA ವೈಸ್, ಬಯಾಲಜಿಕಲಿ ವೈಸ್ ಕಷ್ಟನೇ ಇರುತ್ತೆ. ಸೊ ಹಾಗಿರ್ಬೇಕಾದ್ರೆ ವಿ ನೀಡ್ ಮೋರ್ ರೈಟರ್ಸ್, ಫೀಮೇಲ್ ರೈಟರ್ಸ್, ವಿ ನೀಡ್ ಮೋರ್ ಫೀಮೇಲ್ ಡೈರೆಕ್ಟರ್ಸ್, ಅಂಡ್ ವಿ ನೀಡ್ ಮೋರ್ ಫೀಮೇಲ್ ಲೈಟ್ ಡಿಸೈನರ್ಸ್. ಆ ಲೈಟ್ ಡಿಸೈನಿಂಗ್ ಹೆಣ್ಮಕ್ಳು ಏನ್ ಅನ್ಕೋತಾರೆ ಅಂದ್ರೆ ಸ್ವಲ್ಪ ಹಚ್ಬೇಕು, ಮಾಡ್ಬೇಕು, ತುಂಬಾ ಫಿಸಿಕಲ್ ಕೆಲಸ ಅಂತ.
ಅದು ಫಿಸಿಕಲ್ ಕೆಲಸ ಈ ನಡುವೆ ಅಲ್ವೇ ಅಲ್ಲ, ಅದಕ್ಕೆ ಸುಮಾರು ಬೇರೆಯವ್ರು ಪ್ರತಿಯೊಂದು ಆಡಿಟೋರಿಯಂ ಅಲ್ಲಿ ಇದ್ದಾರೆ. ಆ ಲೈಟ್ ಡಿಸೈನ್ ಮಾಡೋದಕ್ಕೆ ಫೀಮೇಲ್ ಲೈಟ್ ಡಿಸೈನರ್ಸ್ ಬೇಕಾಗ್ತಾರೆ. ಸೊ ಐ ಥಿಂಕ್ ದೀಸ್ ಆರ್ ದ ಏರಿಯಾಸ್ ದಟ್ ವಿಮೆನ್ ಶುಡ್, ನನ್ನ ಪ್ರಕಾರ ದೇ ಶುಡ್ ಕಮ್. ಇವಾಗ ನಾವು ಅಷ್ಟು ಆಪರ್ಚುನಿಟೀಸ್ ಬಗ್ಗೆ ಎಲ್ಲ ಮಾತಾಡಿ ಆಯ್ತು. ಇವಾಗ ಇವತ್ತಿನ ಪೇರೆಂಟ್ಸ್ಗೆ ಮಕ್ಕಳಿಗೆ ಈ ತರ ಒಂದು ಫೀಲ್ಡ್ ಅಲ್ಲಿ ಅವ್ರು ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತಂದ್ರೆ ಹೆಂಗೆ ಸಪೋರ್ಟ್ ಮಾಡಿ? ನಾನು ಆಕ್ಚುಲಿ ಐ ರಿಕ್ವೆಸ್ಟ್ ಪೇರೆಂಟ್ಸ್, ನಿಜ ಹೇಳಬೇಕು ಅಂದ್ರೆ ದಟ್ 1-2 ವರ್ಷ ನಿಜವಾಗ್ಲೂ ಅವ್ರಿಗೆ ಏನ್ ಬೇಕೋ ಅದನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಿಡಿ ಅಂತ. 1-2 ವರ್ಷದಲ್ಲಿ ಏನೋ ಕೆರಿಯರ್ ಪಾತ್ ಅವ್ರದ್ದು ಏನೋ ಚೇಂಜ್ ಆಗಿ ಏನೋ ಆಗ್ಬೇಕಾಗಿರೋದು ಏನೋ ಆಗೋದು ಇಲ್ಲ, ಟು ಬಿ ಫ್ರಾಂಕ್. ಐ ಥಿಂಕ್ ನಾವು ನಮ್ಮ ಜನರೇಷನ್ ಅಲ್ಲಿ ಅಟ್ಲೀಸ್ಟ್ ಇನ್ಕ್ಲೂಡಿಂಗ್ ಮೀ, ನಾವೆಲ್ಲರೂ ವಿ ಡಿಡ್ ಒಂಥರ ಈ ಕುದುರೆಗೆ ಇದು ಕಟ್ತಾರಲ್ಲ, ಅದನ್ನ ಇದೇ ಮಾಡಬೇಕು, ಹಿಂಗೆ ಮಾಡಬೇಕು, PUC ಸೈನ್ಸ್ ಓದು, ಇಂಜಿನಿಯರಿಂಗ್ ಮಾಡು, MS ಮಾಡು, ದೆನ್ ಸಾಫ್ಟ್ವೇರ್ ಕೆಲಸ ಮಾಡು. ಆ ಟೈಮಲ್ಲಿ ಬೇರೆ ಆಪರ್ಚುನಿಟೀಸ್ ಇರಲಿಲ್ಲ, ಅವ್ರಿಗೂ ಗೊತ್ತಿರ್ಲಿಲ್ಲ, ಪಾಪ ಪೇರೆಂಟ್ಸ್ಗೂ ಏನೂ ಗೊತ್ತಿರ್ಲಿಲ್ಲ. ಈಗ ನಮ್ಮ ತಂದೆ ತಾಯಿಗೆ ಮಾಲ್ ಅಲ್ಲಿ ನಾನು ಡಿಸೈನ್ ಮಾಡ್ತೀನಿ ಅಂತ ನಾನು 2006 ಅಲ್ಲಿ ಹೇಳಿದ್ರೆ ಮಾಲ್ ಅಲ್ಲಿ ಇದೆಯೋ ಅಂತ ಕೇಳೋರು. ಫಸ್ಟ್ ಆಫ್ ಆಲ್ ಅಲ್ಲಿ ಮಾಲ್ ಅಲ್ಲಿ ಡಿಸೈನ್ ಇದೆ ಅಂತಾನೂ ಅವ್ರಿಗೆ ಗೊತ್ತಿರಲ್ಲ. ಅಟ್ಲೀಸ್ಟ್ ಟುಡೇಸ್ ಪೇರೆಂಟ್ಸ್ ಆರ್ ಅವೇರ್, ದೇ ಆರ್ ಈಕ್ವಲಿ ಎಜುಕೇಟೆಡ್, ಸೊ ದೇ ಆರ್ ಲಿಟ್ರೇಟ್ಸ್. ಸೊ ಹಾಗಾಗಿ ಐ ವುಡ್ ರಿಕ್ವೆಸ್ಟ್ ದೆಮ್ ಟು ಲೆಟ್ ದೆಮ್ ಡೂ ವಾಟ್ ದೇ ವಾಂಟ್. ಗಿವ್ ದೆಮ್ ಕಪಲ್ ಆಫ್ ಇಯರ್ಸ್, ನಾಟ್ ಮೋರ್ ದೆನ್ ದಟ್. ಸೆಟ್ ಎ ಗೋಲ್ ದಟ್ ಈ 2 ವರ್ಷದಲ್ಲಿ ಯು ಹ್ಯಾವ್ ಟು ಡೂ ದಿಸ್, ದಟ್ ಗೋಲ್ ಶುಡ್ ಬಿ ಅಚೀವಬಲ್. 2 ವರ್ಷದಲ್ಲಿ ಸದಾಶಿವನಗರ ಮನೆ ತಗೊಂಡ್ರೆ ಆಗೋದಿಲ್ಲ ಯಾರಿಗೂ, ಅವ್ರಿಗೆ ಆಗಿರಲ್ಲ, ಇವ್ರಿಗೆ ಹೆಂಗಾಗಿರುತ್ತೆ. So set a small, achievable, quantifiable goal, telling that goal need not be economical goal. It can be as simple as that I once saw a parent who had set a goal to his son, telling that ನೀವು Instagram ಅಲ್ಲಿ 100K followers ಮಾಡ್ಕೋಬೇಕು. 2 years you have time. He worked on that. His only goal was 100K followers na ಮಾಡ್ಕೋಬೇಕು ಅಂತ. He is the biggest content creator now. He is earning in brand collaboration millions of rupees, lakh of rupees today. Right? So it was a very simple, realistic goal that the parents set. It was a ನಾನು ಇದನ್ನ ಕೇಳಿ ಸುಮಾರು ಜನ ಪೇರೆಂಟ್ಸ್ ನನಗೆ ಬೈಬೋದು, ನೀನ್ ಮಾಡ್ತೀಯ ಅಂತ. ನಾನು ಮಾಡ್ತಿರೋದು ಸೆಕೆಂಡ್ರಿ, ಬಟ್ ದ ಥಿಂಗ್ ಇಸ್ ದಟ್ ಐ ಗೇವ್ ಯು ಅ ಲೈವ್ ಎಕ್ಸಾಂಪಲ್ ವಿಚ್ ಹ್ಯಾಸ್ ವರ್ಕ್ಡ್, ರೈಟ್? ಆ ಕ್ವಾಂಟಿಫೈಬಲ್ ಗೋಲ್ ಮುಖಾಂತರ ಅವ್ರಿಗೆ, ಲೈಕ್ ಫಾರ್ ಎಕ್ಸಾಂಪಲ್, ಈಗ ನೀನು ಒಬ್ಬ ನಿಮ್ಮ ಮಗನಿಗೆ ಅಥವಾ ಮಗಳಿಗೆ ಥಿಯೇಟರ್ ಮಾಡೋದಕ್ಕೆ ಬಿಡ್ತೀರಾ ಅಂತ ಹೇಳಿದ್ರೆ, ಸೆಟ್ ಅ ಗೋಲ್ ಟೆಲಿಂಗ್ ದಟ್ ಈ 2 ವರ್ಷದಲ್ಲಿ ಯು ಶುಡ್ ಹಾವ್ ಪರ್ಫಾರ್ಮ್ಡ್ ಇನ್ ಅಟ್ ಲೀಸ್ಟ್ 1 or 2 ಮೇಜರ್ ಥಿಯೇಟರ್ ಫೆಸ್ಟಿವಲ್ಸ್ ಇನ್ ಇಂಡಿಯಾ. ನೀನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗೆ ಹೋಗಿ ಪರ್ಫಾರ್ಮ್ ಮಾಡಿರಬೇಕು, ಅಥವಾ ಪೃಥ್ವಿ ಥಿಯೇಟರ್ ಬಾಂಬೆಗೆ ಹೋಗಿ ಪರ್ಫಾರ್ಮ್ ಮಾಡಿರಬೇಕು, ರಂಗಶಂಕರಲ್ಲಿ ಮಾಡಿರ್ಬೇಕು ಬೆಂಗಳೂರಲ್ಲಿ, ಅಥವಾ ಮೆಟಾ ಅವಾರ್ಡ್ಸ್ ಅಂತ ಒಂದು ಥಿಯೇಟರ್ ಅವಾರ್ಡ್ಸ್ ಇರುತ್ತೆ, ಅದ್ರಲ್ಲಿ ಹೋಗಿ ಪರ್ಫಾರ್ಮ್ ಮಾಡಿರಬೇಕು. ಅದಕ್ಕೆ ನೀವು ನಿಮ್ಮ ಮಕ್ಕಳು, so you should be aware of it. You should also give some time to understand what that particular son or daughter wants to do, right? Nan, for example, if that particular son or daughter wants to do karate, my simple goal is that at least zonal ತನಕಾದ್ರೂ ನೀನು 1 ವರ್ಷದಲ್ಲಿ ಹೋಗಿ ಕರಾಟೆಗೆ. ಅದಕ್ಕೆ ನಾನು ತಿಳ್ಕೊಂಡಿರ್ಬೇಕು ಕರಾಟೆಲ್ಲಿ ಹೆಂಗೆ, ಝೋನಲ್ಲಿ ಹೆಂಗಿರುತ್ತೆ, ಡಿಸ್ಟ್ರಿಕ್ಟ್ ಹೆಂಗಿರುತ್ತೆ, ಸ್ಟೇಟ್ ವೈಸ್ ಹೆಂಗಿರುತ್ತೆ, ಎಕ್ಸೆಟ್ರಾ. ಕೋರ್ಸ್ ಪಾಲಿಟಿಕ್ಸ್ ಇಸ್ ದೇರ್ ಎವ್ರಿವೇರ್. ಇಂಡಿಯಾದಲ್ಲಿ 4 ಜನ ಮನೇಲಿ ಸೇರಿದ್ರೆ ಪಾಲಿಟಿಕ್ಸ್ ಮಾಡಕ್ ಬಿಡೋದಿಲ್ಲ. ಸೊ ಇನ್ನಿಷ್ಟು ದೊಡ್ಡ ದೇಶದಲ್ಲಿ ಪಾಲಿಟಿಕ್ಸ್ ಎಲ್ಲ ಕಡೆ ಇದ್ದೇ ಇರುತ್ತೆ. ಸೊ ಗೈಡ್ ದೆಮ್. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದಟ್ ಐ ರಿಕ್ವೆಸ್ಟ್ ಇಸ್ ದಟ್ ವೆನ್ ದೇ ಫೇಲ್, ವೆನ್ ದೇ ಕಮ್ ಬ್ಯಾಕ್ ಟು ಯು, ಅಕ್ಸೆಪ್ಟ್ ದಮ್. ಫೇಲಿಯರ್ ಇಸ್ ದ ಮೋಸ್ಟ್, ಇಟ್ಸ್ ಅ ಕಾಮನ್ ಥಿಂಗ್, ರೈಟ್? ನಾವ್ ಏನ್ ಸಾಧಿಸಿ ಏನೂ ಮಾಡ್ಬೇಕಾಗಿಲ್ಲ. ಎವ್ರಿಥಿಂಗ್ ಇಸ್ ಡನ್ ಇನ್ ಸೆಟ್. Parents of this generation, they have struggled their own entire childhood, most of them doing what they don't want to do and repenting, telling that naan ad madidre. So at least let them live their life for a couple of years. If they fail, it's okay. There are many opportunities. Yeno agalla. They will obviously end up getting a job, doing something that they would want to, but at least a satisfaction iruttalla that ನಾನು try ಮಾಡಿದ್ರೆ. That is one thing that I would say. Thank you. Thank you. Thank you, Spurti. Thank you, Spurti podcast. Thank you, Rekha. It was a lovely talking to you as always, and thanks a lot for this opportunity.